ಸಮಾರಂಭದಲ್ಲಿ ಮೊದಲಿಗೆ ನಾಡಗೀತೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ನಾಡಗೀತೆಯನ್ನು ನೆರವೇರಿಸಿಕೊಳ್ಳಲಿದ್ದಾರೆ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಸಂಗೀತ ವಿಭಾಗದ ಅಧ್ಯಾಪಕರು, ವಿದ್ಯಾರ್ಥಿಗಳು ಹಾಗೂ ಮಿನುಗು ಕಾರ್ಯಕಲ್ಪನಾ ತಂಡದವರಿಂದ. ಎಲ್ಲರೂ ದಯವಿಟ್ಟು ಎದ್ದು ನಿಂತು ನಾಡಗೀತೆಯನ್ನು ನೆರವೇರಿಸಿಕೊಳ್ಳೋಣ. Yes.
ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಯ ಜೀವವುನಿಂದಾವೇಶ ಹಸುರಿನ ಗಿರಿಗಳ ಸಾಲೆ ಇಂದ್ರಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನರುದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ರಾಮನುಜ ವಿದ್ಯಾರಣ್ಯ ಬಸವಣ್ಣನ ನನ್ನ ಷಡಕ್ಷರಿ ಪೊನ್ನ ಮಂಗಳ ಕುಲಿಪತಿ ಚನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯ ನಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಕೈಗಳ ಮೈಸಳರಾಡಿದ ನಾಡೆ ಕಂಕಣ ಚಿಕ್ಕಣರ ನೆಚ್ಚಿನ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರದಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಕಣ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜನರು ಜ್ಞಾನ ಜನಗಣ ಹೋಲುವ ನುಡಿಗಳ ಧಾಮ ಗಾಯಕ ವೈದಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಕಂಕಣವಂತಿ
ಇಲ್ಲಿ ವಿಚಾರ ಸಂಕಿರಣ ಕವಿಗೋಷ್ಠಿ ಕಾರ್ಯಕ್ರಮ ನಾವೀಗ ಆರಂಭದ ಹಂತದಲ್ಲಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಗೆ KKRDB ಅಧ್ಯಕ್ಷರು ಮತ್ತು ಶಾಸಕರಾದ ಶ್ರೀ ದತ್ತಾತ್ರೇಯ ಪಾಟೀಲ್ ಅವರು ಬಂದು ಇಷ್ಟರಲ್ಲೇ ನಮ್ಮೊಂದಿಗೆ ಸೇರಿಕೊಳ್ಳಿದ್ದಾರೆ. ಅವರು ಮೆರವಣಿಗೆಯಲ್ಲಿ ಇರೋದರಿಂದ ತಡವಾಗ್ತದೆ, ವಿಚಾರ ಸಂಕಿರಣ ಉದ್ಘಾಟನೆಗೊಳಿಸಿ ಮುಂದುವರಿಯಿರಿ ಅಂತ ಹೇಳಿರೋದ್ರಿಂದ ನಾವೀಗ ಮುಂದುವರಿತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮೆಲ್ಲರ ನೆಚ್ಚಿನ ಕುಲಪತಿಗಳು, ಶ್ರೇಷ್ಠ ವಿಜ್ಞಾನಿಗಳು ಆಗಿರ್ತಕ್ಕಂಥ ಪ್ರೊಫೆಸರ್ ದಯಾನಂದ ಅಗ್ಸರ್ ಸರ್ ಅವರಿಗೆ ಕಲ್ಯಾಣ ಕರ್ನಾಟಕ ಉತ್ಸವದ ಸಮಿತಿ ಪರವಾಗಿ ತಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ಆಸೆಯ ನುಡಿಗಳನ್ನು ಆಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಆಗಮಿಸಿರುವ ನಾಡಿನ ಹೆಸರಾಂತ ಸಾಹಿತಿಗಳು, ಅಧಿಕಾರಿಗಳು, ವಿಶ್ರಾಂತ ಅಧಿಕಾರಿಗಳಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಅವರು, ನಿಕಟಪೂರ್ವ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು, ಹಾಲಿ ಸದಸ್ಯರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವರನ್ನು KKRDB ಪರವಾಗಿ, ವಿಚಾರ ಸಂಕಿರಣದ ಪರವಾಗಿ, ವಿಶ್ವವಿದ್ಯಾಲಯದ ಪರವಾಗಿ, ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಇನ್ನೊಂದು ವಿಶೇಷ, ಕಲ್ಯಾಣ ಕರ್ನಾಟಕದಲ್ಲಿ ಹುಟ್ಟಿ ಕಲ್ಯಾಣ ಕರ್ನಾಟಕದ ಗೌರವ ತರುವಂತಹ ಕೆಲಸ ಮಾಡಿದ ಇಬ್ಬರನ್ನ ಈ ವಿಚಾರ ಸಂಕಿರಣ ಮತ್ತು ಕವಿಗೋಷ್ಠಿ ವೇದಿಕೆ ಸನ್ಮಾನಿಸ್ತಾ ಇದೆ. ಅಂಥ ಸಾಧನೆ ಏನಪ್ಪಾ ಅಂತಂದ್ರೆ, ನಮ್ಮ ರಾಜ್ಯ ಸರ್ಕಾರದ ಗ್ರಂಥಾಲಯ ಇಲಾಖೆಯ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇರುವ ಡಾಕ್ಟರ್ ಸತೀಶ್ ಹೊಸಮನಿಯವರು ಗುಲ್ಬರ್ಗ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ, ಇದೇ ಪ್ರದೇಶದ ಬಸವ ಕಲ್ಯಾಣದ ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ರಾಜ್ಯ ಮಟ್ಟದ ಅಧಿಕಾರಿ ಆಗಿರೋದ್ರಿಂದ ಈ ಉತ್ಸವದ ಅಂಗವಾಗಿ ಅವರನ್ನು ಸನ್ಮಾನಿಸ್ತಾ ಇದ್ದೀವಿ. ಅವರ ಸನ್ಮಾನಕ್ಕೆ ಇಲ್ಲಿ ಬಂದು ನಮ್ಮ ಜೊತೆ ಆಸೀನರಾಗಿದ್ದಾರೆ. ಅವರಿಗೆ KKRDB ಪರವಾಗಿ, ತಮ್ಮನಿಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯದ ಗ್ರಂಥಪಾಲರು, ನಮ್ಮ ಸಹೋದ್ಯೋಗಿಯು, ನಮ್ಮ ಸ್ನೇಹಿತರು ಆಗಿರ್ತಕ್ಕಂಥ ಡಾಕ್ಟರ್ ಸುರೇಶ್ ಜಂಗೆ ಅವರು ಇತ್ತೀಚೆಗಷ್ಟೇ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ರಾಜ್ಯ ಮಟ್ಟದ ಪುಸ್ತಕ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಪ್ರದೇಶಕ್ಕೆ ಕೀರ್ತಿ ತಂದಿದ್ದಾರೆ, ವಿಶ್ವವಿದ್ಯಾಲಯಕ್ಕೂ ಕೀರ್ತಿ ತಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಈ ಸಭೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅವರಿಗೂ ನಾವು ಸನ್ಮಾನಿಸ್ತಾ ಇದ್ದೀವಿ. ಅದೇ ರೀತಿ ಪುಸ್ತಕ ಮಳಿಗೆ, ವಿಚಾರ ಸಂಕಿರಣ, ಕವಿಗೋಷ್ಠಿ, ಕಲ್ಯಾಣ ಕರ್ನಾಟಕ ಉತ್ಸವ ಸಮಿತಿ ಕಲಬುರಗಿ ಈ ಸಮಿತಿಯ ಅಧ್ಯಕ್ಷರು, ಕನ್ನಡ ಅಧ್ಯಯನ ಸಂಸ್ಥೆಯ ವಿದ್ಯಾರ್ಥಿ ಮತ್ತು ಈ ವಿಶ್ವವಿದ್ಯಾಲಯದ ಕುಲಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಬಿ ಶರಣಪ್ಪ ಅವರನ್ನು ಕೂಡ ಈ ಸಭೆಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ವೇದಿಕೆ ಎದುರುಗಡೆ ನಗರದ ಬೇರೆ ಬೇರೆ ಕನ್ನಡ ನಾಡಿನ ಬೇರೆ ಬೇರೆ ಭಾಗದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಿರುವಂತಹ ಎಲ್ಲ ವಿದ್ವಾಂಸರನ್ನ, ಗಣ್ಯರನ್ನ, ಮಾಧ್ಯಮದ ಗೆಳೆಯರನ್ನ, ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಮತ್ತು ಪ್ರಾಧ್ಯಾಪಕೇತರ ಮಿತ್ರರನ್ನ, ವಿದ್ಯಾರ್ಥಿನಿಯರನ್ನ, ಕಲಾವಿದರನ್ನ, ಎಲ್ಲರನ್ನ ವಿಶ್ವವಿದ್ಯಾಲಯ ಮತ್ತು KKRDB ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ.
ಈ ಪುಸ್ತಕ ಮಳಿಗೆ ಮತ್ತು ವಿಚಾರ ಸಂಕಿರಣ ಕವಿಗೋಷ್ಠಿ ಸಮಿತಿಯಿಂದ ಇವತ್ತಿನಿಂದ 3 ದಿವಸಗಳ ಕಾಲ ವಿಚಾರ ಸಂಕಿರಣ ಕವಿಗೋಷ್ಠಿ, ಗಜಲ್ಗೋಷ್ಠಿ, ಮಕ್ಕಳ ಕವಿಗೋಷ್ಠಿ ಜರುಗ್ತಾ ಇದೆ. ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನ ಕುಲಸಚಿವರಾದ ಡಾಕ್ಟರ್ ಬಿ ಶರಣಪ್ಪ ಅವರಿಗೆ ಅಧ್ಯಕ್ಷರನ್ನಾಗಿ ಮಾಡಿ, ನನ್ನನ್ನು ಸದಸ್ಯ ಕಾರ್ಯದರ್ಶಿಯನ್ನಾಗಿ ಆ ಸಮಿತಿಗೆ ಮಾಡಿ, ಶಾಸಕರು ಮತ್ತು KKRDB ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಅನಿರುದ್ಧ ಶ್ರವಣ್ ಅವರು ಒಪ್ಪಿಸಿ ಇದನ್ನು ಯಶಸ್ವಿಗೊಳಿಸಬೇಕು. ವಿಶ್ವವಿದ್ಯಾಲಯದಲ್ಲಿ 3 ದಿವಸ ಕಲ್ಯಾಣ ಕರ್ನಾಟಕದ ಸಾಹಿತ್ಯ ಸಂಸ್ಕೃತಿ, ಇಲ್ಲಿ ಏನು ಅಭಿವೃದ್ಧಿ ಆಗಿದೆ, ಏನಿಲ್ಲದೊಂದು ಪರಂಪರೆ ಇದೆ ನಮ್ಮದು, ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಇದೆಲ್ಲವನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಜನರಿಗೆ ತಿಳಿಸೋದು ಕೆಲಸ ಆಗಬೇಕು, ಆ ನಿಟ್ಟಿನಲ್ಲಿ ಚರ್ಚೆ ಆಗಬೇಕು ಅಂತ ಒಂದು ಕೆಲಸ ಮಾಡಿ ಅಂತೇಳಿ ನಮ್ಗೆ ಜವಾಬ್ದಾರಿ ವಹಿಸಿಕೊಟ್ಟ ಮೇಲೆ ನಾಡಿನ ಬೇರೆ ಬೇರೆ ಲೇಖಕರನ್ನ ಸಂಪರ್ಕಿಸಿ, ಜಿಲ್ಲೆಯ ಲೇಖಕರನ್ನ ಸಂಪರ್ಕಿಸಿ 3 ದಿವಸಗಳಲ್ಲಿ ಏನು ಮಾಡಬೇಕು ಅನ್ನೋದನ್ನು ರೂಪರೇಷೆ ಹಾಕ್ಕೊಂಡು ನಾವು ಈಗ ಸಿದ್ಧವಾಗಿ ನಿಂತಿದ್ದೇವೆ. ಮತ್ತು ಬಹುತೇಕ ಕಲಬುರಗಿ, ಕಲ್ಯಾಣ ಕರ್ನಾಟಕದ ವಿದ್ವಾಂಸರು, ಸಂಪನ್ಮೂಲ ವ್ಯಕ್ತಿಗಳು ರಾಜ್ಯದ ಹೊರಗಡೆ ಇದ್ದವರು ಬರ್ತಾ ಇದ್ದಾರೆ ಮತ್ತು ಪ್ರದೇಶದ ಒಳಗಡೆ ಇದ್ದವರು ಬರ್ತಾ ಇದ್ದಾರೆ. ರಾಜ್ಯದ ಬೇರೆ ಬೇರೆ ವಿದ್ವಾಂಸರು ಒಂದು 20% ಅವ್ರು ಬಳಸ್ಕೊಂಡಿದ್ದೀವಿ. ಅಂದ್ರೆ ಇದೊಂದು ರೀತಿ ರಾಜ್ಯದ ಚರ್ಚೆ ಆಗಬೇಕು, ರಾಜ್ಯದ ಜನರಿಗೆ ಇದು ಗೊತ್ತಾಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಒಂದು ಸಾಂಸ್ಕೃತಿಕ, ಸಾಹಿತ್ಯಿಕ ಮತ್ತು ಎಲ್ಲ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಚರ್ಚೆ ನಡೀಲಿ ಅನ್ನೋ ಕಾರಣಕ್ಕಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇಂಥ ಕಾರ್ಯಕ್ರಮಕ್ಕೆ HKDB ಮೊದಲ ಬಾರಿಗೆ ಹೆಜ್ಜೆ ಇಟ್ಟಿದೆ. ಇದರಲ್ಲಿ ಅರೆಕೊರೆಗಳು ಇದಾವಿಲ್ಲ ಅಂತ ಹೇಳೋದಿಲ್ಲ. ನಾನು ಸದಸ್ಯ ಸಂಚಾಲಕನಾಗಿ ಎಲ್ಲರಿಗೂ ಆಶೆ ಇರ್ತದೆ, ಒಂದು ವಿಚಾರ ಸಂಕಿರಣ ಮಾಡುವಾಗ ನನಗೆ ಹಾಕಿಲ್ಲ, ನನಗೆ ಬಿಟ್ಟಿದ್ದಾರೆ ಅನ್ನೋದು ಸಹಜವಾಗಿ ಇದ್ದೇ ಇರ್ತದೆ. ಇದು ಆರಂಭ ಆಗಿರೋದ್ರಿಂದ ಸಾಧ್ಯ ಆದಷ್ಟು ನಾವು ಪ್ರದೇಶ ಮತ್ತು ಬೇರೆ ಬೇರೆ ವಲಯ ಎಲ್ಲವನ್ನು ಇಟ್ಟುಕೊಂಡು ಸೇರಿಸೋ ಪ್ರಯತ್ನ ಮಾಡಿದ್ದೀವಿ. ಹಾಗಂತ ಎಲ್ಲರಿಗೂ ತೃಪ್ತಿಪಡಿಸೋದು ಸಾಧ್ಯ ಆಗಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಈ ತರದ ಒಂದಷ್ಟು ಜನರಿಗೆ ಅವಕಾಶ ಕಲ್ಪಿಸುವ ಪ್ರಯತ್ನ ಮಾಡಿದ್ದೀವಿ. ತುಂಬಾ ಅರ್ಜೆಂಟ್ ಅಲ್ಲಿ ನಿರ್ಣಯ ಆಗಿರೋದ್ರಿಂದ ಸಾಧ್ಯ ಆದಷ್ಟು ಪ್ರಯತ್ನ ಮಾಡಿ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಇದು ಎಲ್ಲರ ಕಾರ್ಯಕ್ರಮ, ಕೇವಲ ಈ ಸಮಿತಿಯ ಡಾಕ್ಟರ್ ಬಿ ಶರಣಪ್ಪ, ಡಾಕ್ಟರ್ ಪೋತೆಯವರು ಅಥವಾ ನಮ್ಮ ಸಮಿತಿಯ ಡಾಕ್ಟರ್ ತೇಗಲ್ ತಿಪ್ಪಿ ಆಗಿರ್ಬೋದು, ನಮ್ಮ ವಿಜಯಕುಮಾರ್ ಲೈಬ್ರರಿ ವಿಜಯಕುಮಾರ್ ಆಗಿರ್ಬೋದು, ನಮ್ದು ಅಷ್ಟೇ ಅಲ್ಲ. ಇದು ನಿಮ್ಮೆಲ್ಲರ ಕಾರ್ಯಕ್ರಮ ಆಗಿರೋದ್ರಿಂದ ನಮ್ಮ ಹೈದರಾಬಾದ್ ಕರ್ನಾಟಕದ ಅಥವಾ ಕಲ್ಯಾಣ ಕರ್ನಾಟಕದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಅಭಿವೃದ್ಧಿ, ಅರ್ಥಶಾಸ್ತ್ರ, 370 ಇದೆಲ್ಲದ ಬಗ್ಗೆ ಸುಸೂತ್ರವಾದಂತಹ ಒಂದು ಚರ್ಚೆ, ಸುದೀರ್ಘವಾದ ಚರ್ಚೆ ನಡೆಯಲಿ 3 ದಿವಸ. ಆ ಮೂಲಕ ಮಕ್ಕಳು ಇದನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋ ಹಿನ್ನೆಲೆಯೊಳಗೆ MLA ದತ್ತಾತ್ರೇಯ ಪಾಟೀಲ್ ಅವರು ಮತ್ತು ನಮ್ಮ ಅನಿರುದ್ಧ IAS ಅಧಿಕಾರಿ ಕಾರ್ಯದರ್ಶಿ ಅನಿರುದ್ಧ ಶ್ರವಣ್ ಅವರು ಬಹಳ ಆಸಕ್ತಿ ವಹಿಸಿ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ರೀತಿಯಿಂದ ಬೆಂಬಲ ಕೋರಿದ್ದಾರೆ. ಆ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾಲಯ ಅದಕ್ಕೆ ಹೆಗಲು ಕೊಟ್ಟಿದೆ. ನಮ್ಮ ಕುಲಪತಿಗಳ ನೇತೃತ್ವದಲ್ಲಿ ನಾವೇನೇ ಕೆಲಸ ಮಾಡಿದ್ರು ಇಲ್ಲಿ ಮಾಡುವಾಗ ನಮ್ಮ ಕುಲಪತಿ ನೇತೃತ್ವದಲ್ಲಿ ಮಾಡ್ತೀವಿ, ಅವರಿಗೆ ನಾವು ಹೆಗಲು ಕೊಟ್ಟು ನಿಂತಿದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಗೆ ತಾವೆಲ್ಲರೂ ಸಹಕರಿಸಬೇಕು, ಪ್ರೋತ್ಸಾಹಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ. ಜೊತೆಗೆ ಮಾಧ್ಯಮದ ಗೆಳೆಯರು ದಯವಿಟ್ಟು 3 ದಿವಸ ನಡೆಯುವ ವಿಚಾರಗೋಷ್ಠಿಯಲ್ಲಿ ಜನರ ಸಂಖ್ಯೆ ಕಡಿಮೆ ಅನ್ನೋ ಲೆಕ್ಕ ನಮಗಿಲ್ಲ. ಈ ಚರ್ಚೆ ಏನ್ ನಡೀತದೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಪುಸ್ತಕ ರೂಪದಲ್ಲಿ ತರೋ ಉದ್ದೇಶವನ್ನು ಹೊಂದಿದ್ದೀವಿ. ಅದಕ್ಕೆ ಮಾಧ್ಯಮದ ಗೆಳೆಯರು ನಮಗೆ ಸಹಕರಿಸಬೇಕು ಅಂತ ಹೇಳಿ ಅವರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ, ಈ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ನಮಗೆ ಹಲವಾರು ಗೋಷ್ಠಿಗಳಿದ್ದಾವೆ, ಅದನ್ನ ನಾವು ಟೈಮ್ಲಿ ಮುಗಿಸಬೇಕಾಗಿದೆ. ಅದಕ್ಕೆ MLA ಅವರು ಮತ್ತು ನಮ್ಮ ಕಾರ್ಯದರ್ಶಿಗಳು ಸೂಚನೆ ಕೊಟ್ಟರು, ಕಾರ್ಯಕ್ರಮ ಮುಂದುವರಿಸಿ ನೀವು ನಾವು ಬಂದು ಸೇರ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ವೇದಿಕೆ ಮೇಲೆ ಗಣ್ಯರಿಗೂ, ವೇದಿಕೆ ಎದುರುಗಡೆ ಎಲ್ಲ ಸಮೀಕರಣರನ್ನ, ವಿದ್ವಾಂಸರನ್ನ, ಸಂಪನ್ಮೂಲ ವ್ಯಕ್ತಿಗಳನ್ನ, ಮಾಧ್ಯಮದವರನ್ನ ಮತ್ತೊಮ್ಮೆ ಸ್ವಾಗತ ಕೋರುವ ಮೂಲಕ ನನ್ನ ಸ್ವಾಗತಪರವಾದಂತಹ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಇಲ್ಲಿ ನೆರೆದಿರುವ ಎಲ್ಲರಿಗೂ ಕಲ್ಯಾಣ ಕರ್ನಾಟಕ ಉತ್ಸವ 2023 ಇದರ ಹೃತ್ಪೂರ್ವಕವಾದಂಥ ಶುಭಾಶಯಗಳು ಹಾಗೂ ಇದನ್ನು ಆಯೋಜನೆ ಮಾಡಿದಂಥ ಎಲ್ಲರಿಗೂ ಕೃತಜ್ಞತೆಗಳು. ಕಲ್ಯಾಣ ಕರ್ನಾಟಕ ಉತ್ಸವ ಇದು ಮೊದಲನೇದು, ಆದ್ದರಿಂದ ಇದು ಬಹಳಷ್ಟು ಅರ್ಥಪೂರ್ಣವಾಗಿ ನಡೀಬೇಕು ಅಂತ ಹೇಳಿ ತಾವೆಲ್ಲ ವಿಚಾರ ಮಾಡಿದ್ದೀರಿ. ಅದಕ್ಕೀಗ ಚಾಲನೆ ಕೂಡ ಸಿಕ್ಕಿದೆ. ಇಂಥ ಒಂದು ಮಹತ್ವದ ವಿಚಾರ ಸಂಕಿರಣವನ್ನು ಉದ್ಘಾಟಿಸುವುದು ನನಗೂ ಕೂಡ ಬಹಳ ಹೆಮ್ಮೆಯ ಹರ್ಷದ ವಿಷಯ. ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳು, ಖ್ಯಾತ ವಿಜ್ಞಾನಿಗಳು ಆದಂಥ ಪ್ರೊಫೆಸರ್ ದಯಾನಂದ ಅಗಸರ್ ಅವರು ವಹಿಸಿದ್ದಾರೆ. ಪ್ರೊಫೆಸರ್ ಅಗಸರ್ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಎಲ್ಲ ಕಾರ್ಯಕ್ರಮಗಳ ಸಂಯೋಜಕರು ಹಾಗೂ ಕಾರ್ಯದರ್ಶಿಗಳಾದಂಥ ಪ್ರೊಫೆಸರ್ ಎಚ್.ಡಿ. ಕೋತೆ ಅವರೇ, ನನ್ನ ಸನ್ಮಿತ್ರರು, ಗ್ರಂಥಾಲಯ ಇಲಾಖೆಗೆ ಹೊಸ ಜೀವನವನ್ನೇ ಕೊಟ್ಟಂಥವರು ಡಾಕ್ಟರ್ ಸತೀಶ್ ಕುಮಾರ್ ಉಸ್ಮಾನಿ ಅವರೇ, ಹಾಗೆಯೇ ಮಾನ್ಯ ಶರಣಪ್ಪನವರೇ, ಮಾನ್ಯ ಜಾಂಗೆ ಅವರೇ, ಎದುರಿಗೆ ಕುಳಿತಂಥ ಎಲ್ಲ ವಿದ್ವಾಂಸರೇ, ವಿದ್ಯಾರ್ಥಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಇನ್ನಿತರೆ ಎಲ್ಲ ಆಮಂತ್ರಿತರೆ, ಕಲ್ಯಾಣ ಕರ್ನಾಟಕ ಉತ್ಸವ ಪ್ರಪ್ರಥಮವಾಗಿ ನೆರವೇರುತ್ತಾ ಇದೆ. ತಾವು ಉದ್ಘಾಟನಾ ಸಮಾರಂಭದಲ್ಲಿ ಬಂದು ಕೆಲ ಆಶಯ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಪ್ರೊಫೆಸರ್ ಕೋತೆಯವರು ಸುಮಾರು 1 ತಿಂಗಳಿಂದ ನನ್ನನ್ನು ಕೇಳಿಕೊಂಡಿದ್ದರು. ನಾನು ಈ ಭಾಗಕ್ಕೆ ಒಂದು ಕರುಳಿನ ಸಂಬಂಧವನ್ನು ಹೊಂದಿದ್ದರಿಂದ 2 ವರ್ಷಗಳ ಕಾಲ ಇಲ್ಲಿ 42 ವರ್ಷಗಳ ಹಿಂದೆ ಸೇವೆ ಮಾಡಿದ್ದರಿಂದ ನನಗೆ ಅದೊಂದು ದೊಡ್ಡ ಗೌರವ ಅಂತ ಅನಿಸಿ ಆಗಲೇ ಪ್ರೊಫೆಸರ್ ಖಂಡಿತವಾಗಿ ಬರ್ತೇನೆ. ನನ್ನ ಹಳೆಯ ದಿನಗಳನ್ನು, ತದನಂತರದ ದಿನಗಳನ್ನು, ಯಾಕಂದರೆ ಇಲ್ಲಿ ಬಹಳಷ್ಟು ನನಗೆ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಸಂಬಂಧ ಇದೆ ಈ ನೆಲದ ಜೊತೆಗೆ. ಆದ್ದರಿಂದ ಖಂಡಿತವಾಗಿ ನಾನು ಬರ್ತೀನಿ ಅಂತ ಹೇಳಿದ್ದೆ. ನನಗೆ ಖುಷಿಯಾಗಿದೆ. ಅಲ್ಪ ಸ್ವಲ್ಪ ತಡವಾಗೋದು ಎಲ್ಲ ಉತ್ಸವಗಳಲ್ಲಿ ಅದೇನು ದೊಡ್ಡದಲ್ಲ. ಆದರೆ ಇಷ್ಟೊಂದು ಶಿಸ್ತುಬದ್ಧವಾಗಿ ತಾವೆಲ್ಲ ಏನು ಬಂದು ಬೆಳಿಗ್ಗೆ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀರಿ. ಈಗಲೇ ಮೆರವಣಿಗೆ ಕೂಡ ನಡೆದಿದೆ. ಉತ್ಸವಗಳಂದ್ರೆ ಮೆರವಣಿಗೆಗಳು ಇರಲೇಬೇಕು. ಅದೇನು ಬರೀ ಮೆರವಣಿಗೆ ಇದ್ದರೆ ಹೆಂಗೆ ಅನ್ನೋಂಥ ಮಾತುಗಳು ಏನನ್ನು ಆಡಬಾರ್ದು ನಾವು. ಹಾಗೆ ಉತ್ಸವದಲ್ಲಿ ಅದೆಲ್ಲವೂ ಬಹಳ ಮುಖ್ಯ. ಆದ್ದರಿಂದ ಒಂದು ಅರ್ಥಪೂರ್ಣ ಪ್ರಾರಂಭ ಆಗಿದೆ ಅಂತ ಹೇಳಿ ನಾನು ಹೇಳ್ತೇನೆ. ಈ ಉದ್ಘಾಟನೆ ಮಾಡಲಿಕ್ಕೆ ನನಗೂ ಕೂಡ ಒಂದು ದೊಡ್ಡ ಗೌರವ ಸಿಕ್ಕಿದೆ ಅಂತ ಹೇಳಿ ನಾನು ನನ್ನ ಮಾತುಗಳನ್ನು ಪ್ರಾರಂಭಿಸ್ತಾ ಇದ್ದೇನೆ. ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡುವಾಗ ಈಗಾಗಲೇ ನಾನು ಹೇಳಿದ ಹಾಗೆ 4 ದಶಕಗಳ ಹಿಂದೆ ಹೋಗ್ತದೆ ನನ್ನ ನೆನಪು. ಅವಾಗ ನಾವು 1982-83ರಲ್ಲಿ ಇದ್ದಾಗ ಇದೇ ಕಲ್ಯಾಣ ಕರ್ನಾಟಕ, ಅವಾಗ ಹೈದರಾಬಾದ್ ಕರ್ನಾಟಕ ಅಂತಿದ್ರು. ಪ್ರದೇಶದ ಹೆಸರು ಕಾಲಕ್ಕೆ ಬದಲಾಗ್ತಾ ಇದ್ದವು, ಅದೇನು ದೊಡ್ಡದಲ್ಲ. ಆದರೆ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಇಟ್ಟಿದ್ರಲ್ಲಿಯೂ ಕೂಡ ಒಂದು ಬಹಳ ಮಹತ್ವದ ಅಂಶ ಇದೆ ಅನ್ನೋದನ್ನ ನಾವೆಲ್ಲರೂ ಮನಗಂಡಿವಿ. ಆವಾಗಿನ ಕಾಲದಲ್ಲಿ ಇಲ್ಲಿ ಅನೇಕರು ನಮ್ಮ ಜೊತೆ ಕೆಲಸ ಮಾಡಿದವರು ಇರ್ಬೋದು ಅಂತ ನಾನು ಭಾವಿಸ್ತೇನೆ, ಅಥವಾ ನಮ್ಮ ವಯಸ್ಸಿನವರಿದ್ದರಿಗೆಲ್ಲರಿಗೂ ಗೊತ್ತಿದೆ. ಮೂಲಭೂತ ಸೌಕರ್ಯಗಳನ್ನ ನೋಡಿದಾಗ ಆಗಿನಗಿಂತಲೂ ಈಗ ಬಹಳಷ್ಟು ಸುಧಾರಣೆ ಆಗಿದೆ. ಬರೀ ಒಂದು 371J ಈಗ ಬಂದಿದೆ, ಅದು ಬೇರೆ ವಿಷಯ. ಆದಾಗ್ಯೂ ಕೂಡ ಕಾಲಕ್ಕೆ ಈ ಭಾಗದಲ್ಲಿಯ ಜನಪ್ರತಿನಿಧಿಗಳು, ಸಾಹಿತಿಗಳು, ಕಲಾವಿದರು, ಹೋರಾಟಗಾರರು ಇವರೆಲ್ಲರೂ ಬಹಳಷ್ಟು ಪ್ರಯತ್ನವನ್ನು ಮಾಡಿ ಈ ಭಾಗವನ್ನು ಮುಂದೆ ತರಲಿಕ್ಕೆ ಅಥವಾ ಅಭಿವೃದ್ಧಿಪಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದರ ಫಲಶ್ರುತಿ ಈಗ ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ಉತ್ಸವ ಅಂದ್ರೆ ನಾವು ಸಂಭ್ರಮ ಪಡಬೇಕು. ಹೌದು, ಇದು ಕೇವಲ ಪ್ರಾರಂಭ ಮಾತ್ರ. ಈಗ ನಾವೇನು ಹೇಳ್ತಾ ಇದ್ದೀವಲ್ಲ, ಇದೆಲ್ಲ ಕೇವಲ ಪ್ರಾರಂಭ.
ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹುಯಿಲುಗಳ ನಾರಾಯಣರಾಯರು ಬರೆದ್ರು. 56ನೇ ಇಸ್ವಿಯಲ್ಲಿ ಏಕೀಕರಣ ಆಯಿತು, ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅಂತ ಮಾಡೋದಂದ್ರು ಅವ್ರು ಬೇಡ ಅಂದ್ರು. ಉದಯವಾಗ್ಲೇನೆ ಇರಲಿ ಅವರು. ಹಂಗ ಕಲ್ಯಾಣ ಕರ್ನಾಟಕ ಉತ್ಸವ ಇವತ್ತು ಉದ್ಘಾಟನೆ ಆಗಿದೆ. ಇದು ಪ್ರಾರಂಭ ಮಾತ್ರ. ಗುಡ್ ಬಿಗಿನಿಂಗ್ ಈಸ್ ಹಾಫ್ ಪರ್ಫಾರ್ಮ್ ಅಂದ್ರೆ ಇವಾಗ ಅರ್ಧಮರ್ಧ ಕೆಲಸ ಆದ ಹಾಗೆ ಇನ್ನೂ ಬಹಳಷ್ಟು ಕೆಲಸ ಇದೆ ನಮ್ಮ ಮುಂದೆ ಅಂತ ತೋರಿಸ್ಲಿಕ್ಕೆ ಕಲ್ಯಾಣ ಕರ್ನಾಟಕದಂತ ಉತ್ಸವ ಬಹಳ ಮುಖ್ಯ. ತಾವು ಪ್ರತಿ 2 ವರ್ಷಕ್ಕೊಮ್ಮೆ ಇಂಥ ಉತ್ಸವಗಳನ್ನು, ಯಾಕಂದ್ರೆ 7 ಜಿಲ್ಲೆಗಳಲ್ಲಿ ಪ್ರಾದೇಶಿಕವಾಗಿ 2 ವರ್ಷಕ್ಕೊಮ್ಮೆ ಕನಿಷ್ಠ ನಾ ಹೇಳೋದು ಅಥವಾ 3 ವರ್ಷಕ್ಕೊಮ್ಮೆ ಈ ಕಲ್ಯಾಣ ಕರ್ನಾಟಕ ಉತ್ಸವ ಪ್ರತಿ ವರ್ಷ ಆಯಾ ಜಿಲ್ಲೆಯಲ್ಲಿ ಜಿಲ್ಲಾ ಉತ್ಸವಗಳು ಆಗ್ತವೆ. ಆದ್ದರಿಂದ ನಾನು ಪ್ರತಿ ವರ್ಷ ಮಾಡಿದ್ರೆ ಒಳ್ಳೇದೇ. ಆದ್ರೆ ಕನಿಷ್ಠ 2 ವರ್ಷಕ್ಕೊಮ್ಮೆ ಆದರೂ ಒಂದೊಂದು ಜಿಲ್ಲೆಯಲ್ಲಿ, ಈ ವರ್ಷ ಇಲ್ಲಿ ಕಲಬುರಗಿಯಲ್ಲಿ ಆಯ್ತು, ಮುಂದಿನ ವರ್ಷ ಬೀದರು, ಮತ್ತೊಂದು ವರ್ಷ ಯಾದಗಿರಿ, ಇದಲ್ಲ 7 ಜಿಲ್ಲೆಗಳು, ವಿಜಯನಗರ, ಬಳ್ಳಾರಿ, ಕೊಪ್ಪಳ, ಅಲ್ಲಿ ಎಲ್ಲಿಯಾದರೂ ಒಂದ್ ಕಡೆ ತಾವು ಬೃಹತ್ ಪ್ರಮಾಣದಲ್ಲಿ ಮಾಡಿ ಈ ಭಾಗದ ಅಭಿವೃದ್ಧಿಗಾಗಿ, ವಿಕಾಸಕ್ಕಾಗಿ ಏನೇನು ಮಾಡಬೇಕು ಅಂತ ಹೇಳಿ ಏನು ಅಭಿವೃದ್ಧಿ ಒಂದು ಮಂಡಳಿ ಇದೆಯೋ ಅದರ ಜೊತೆಗೆ ಹಾಗೂ ಅದಕ್ಕೆ ಮಾರ್ಗದರ್ಶನ ಮಾಡುವ ರೀತಿಯಲ್ಲಿ ಈ ವಿಚಾರ ಸಂಕಿರಣಗಳು ನಡಿಬೇಕು ಅಂತ ನನ್ನ ಅಭಿಪ್ರಾಯ. ಅಲ್ಲಿ ಬಹಳಷ್ಟು ಜನ ಇರ್ತಾರೆ, ಜನನಾಯಕರು, ರಾಜಕಾರಣಿಗಳು, ಇನ್ನಿತರ ಬೇರೆ ಬೇರೆ ಜನ ಆ ಮಂಡಳಿಯಲ್ಲಿ ಇರ್ತಾರೆ. ಆದರೆ ಇಲ್ಲಿ ವಿಚಾರ ಸಂಕಿರಣದಂತಹ ಒಂದು ಮಹತ್ವದ ಸಮಿತಿಯಲ್ಲಿ ಇಲ್ಲಿ ವಿದ್ವಾಂಸರೇ ಹೆಚ್ಚಿರ್ತಾರೆ, ಬರಹಗಾರರು, ಚಿಂತಕರು. ಈಗಾಗಲೇ ಹೈದರಾಬಾದ್ ಕರ್ನಾಟಕ ಇದ್ದಾಗ, ಈಗ ಕಲ್ಯಾಣ ಕರ್ನಾಟಕ ಆಗೋ ಹೊತ್ತಿನಲ್ಲಿ ಮತ್ತು ಈಗ ಅದಕ್ಕೆ ಬೇಕಾಗುವ ಪೂರಕ ಅಂಶಗಳನ್ನ, ಕೇವಲ ಅಂಕಿ ಅಂಶ ಅಂತ ನಾ ಹೇಳೋದಿಲ್ಲ, ಅದಕ್ಕೆ ಬೇಕಾದಂತಹ ಚಿಂತನೆಯನ್ನ, ಯೋಜನೆಯನ್ನ, ಕಾರ್ಯಕ್ರಮಗಳನ್ನ ಹಾಕಿಕೊಟ್ಟಂತ ಜನ ತಾವೆಲ್ಲ ಇಲ್ಲಿ ಇರ್ತೀರಿ. ಆದ್ದರಿಂದ ಹೇಗೆ ನಡೆಸಬೇಕು ಇನ್ನು ಮುಂದೆ, ಒಂದು ಅದು ಶಿಕ್ಷಣ, ಆರೋಗ್ಯ, ಕೃಷಿ, ನೀರಾವರಿ, ಆಡಳಿತ, ಸಾಹಿತ್ಯ, ಕಲೆ, ಅದರೊಳಗೆಲ್ಲ ಬಂದವು, ಜಾನಪದ, ರಂಗಭೂಮಿ, ಅದೆಲ್ಲ ಬಂದ್ಬಿಡ್ತು. ಕಲೆ ಅಂದ್ಬಿಟ್ರು ಸಾಹಿತ್ಯ ಮತ್ತು ಸಂಸ್ಕೃತಿ, ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಈ ಒಂದು ಕಾರ್ಯಕ್ರಮಗಳನ್ನ ಹೇಗೆ ರೂಪಿಸಬೇಕು, ಹೇಗೆ ಅನುಷ್ಠಾನ ಮಾಡಬೇಕು ಅನ್ನೋದನ್ನು ಕೂಡ ತಾವು ಇಂಥ ವಿಚಾರ ಸಂಕಿರಣಗಳಲ್ಲಿ ಹಾಕಿ ಮಾರ್ಗದರ್ಶನ ಮಾಡಬೇಕು ಅಂತ ನಾನು ಕೇಳ್ಕೊಂತೀನಿ. ತಾವು ಅವ್ರಿಗಿಂತ ಅಥವಾ ಅವರಷ್ಟೇ ಪ್ರಬುದ್ಧರಾಗಿ ವಿಚಾರಿಸಬಲ್ರಿ ಮತ್ತು ಕೆಲಸ ಕಾರ್ಯಗಳನ್ನು ಮಾಡಬಲ್ರಿ ಅನ್ನುವ ನಂಬಿಕೆಯಿಂದ ನಾನು ಈ ಮಾತುಗಳನ್ನ ಇಲ್ಲಿ ಆಡ್ತಾ ಇದ್ದೇನೆ. ಈ ಕಲ್ಯಾಣ ಕರ್ನಾಟಕ ಯಾವಾಗಲೂ ಬೆಂಗಳೂರಲ್ಲಿ ಅಥವಾ ನಮ್ಮ ಧಾರವಾಡದಲ್ಲಿ ಏನಂತಂದ್ರೆ ಹಿಂದುಳಿದ ಭಾಗ ಅಂತ ಎಲ್ಲರೂ ಅನ್ನೋಂಥ ಒಂದು ಪರಿಸ್ಥಿತಿ. ನನಗೆ ಅನಿಸ್ತದೆ ಈ ಮಾತು ಈಗ ಸವಕಳಿಯಾಗಿ ಹೋಗೈತಿ, ಅದು ಪ್ರಸ್ತುತ ಅಲ್ಲ. ಸಾಕಷ್ಟು ಪ್ರಗತಿ ಇಲ್ಲಿ ಆಗಿದೆ. ಇದಕ್ಕಿಂತಲೂ ಹೆಚ್ಚು ಹಿಂದುಳಿದಂತ ಅನೇಕ ಗ್ರಾಮಗಳನ್ನು ನಾವು ಬೇರೆ ಜಿಲ್ಲೆಗಳಲ್ಲಿ, ಅಂದ್ರೆ ಹೈದರಾಬಾದ್ ಕರ್ನಾಟಕವನ್ನು ಹೊರತುಪಡಿಸಿ, ನಾವು ಪಕ್ಕದ ಯಾವುದು ಕಿತ್ತೂರು ಕರ್ನಾಟಕದವರು ಅಂತ ನಾವು ಅಲ್ಲಿಯೂ ಕೂಡ ಇದರಷ್ಟೇ ಅಥವಾ ಇದಕ್ಕಿಂತ ಹೆಚ್ಚು ಹಿಂದುಳಿದಂತಹ ಮೂಲ ಸೌಕರ್ಯ ವಂಚಿತ ಗ್ರಾಮಗಳು ಇನ್ನೂ ಅದಾವು. ಆದ್ದರಿಂದ ಇದು ಪ್ರಾರಂಭದಲ್ಲಿ ಸ್ವಲ್ಪ ಹಿಂದುಳಿದಿರಬಹುದು. ಆದರೆ ಈಗ ನೋಡ್ರಿ, ಈಗ ನಾವು ವಿಶ್ವವಿದ್ಯಾಲಯದಲ್ಲಿ ನಿಂತು ಮಾತಾಡೋದ್ರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ನೋಡಿದ್ರೆ ಕೇಂದ್ರೀಯ ವಿಶ್ವವಿದ್ಯಾಲಯ ಇಲ್ಲಿ ಬಂದಿದೆ. ಅನೇಕ ಹೊಸ ವಿಶ್ವವಿದ್ಯಾಲಯಗಳು ಬಂದವು. ಬೇರೆ ಕಡೆ ಇಲ್ಲದಂತ ಸೌಲಭ್ಯಗಳು ಶೈಕ್ಷಣಿಕವಾಗಿ ಇಲ್ಲಿ ಲಭ್ಯ ಆಗ್ಯವು. ಆದ್ದರಿಂದ ಈಗ ಜನ ಅಥವಾ ನಮ್ಮ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಬೇಕು. ಈಗ ಬಳ್ಳಾರಿ ಕೂಡ ಇದರಲ್ಲೇನೆ ಇದ್ದಿದ್ರಿಂದ ಕರ್ನಾಟಕದ ಏಕಮೇವ ವಿಶ್ವವಿದ್ಯಾಲಯ, ಕನ್ನಡ ವಿಶ್ವವಿದ್ಯಾಲಯ ಇದೇ ಭಾಗದಲ್ಲಿ ಇದೆ. ಆದ್ದರಿಂದ ಬಹಳಷ್ಟು ಪ್ರಗತಿ ಈಗಾಗಿದೆ. ಹಾಗಾಗಿ ಹಿಂದುಳಿದಿದೆ ಅನ್ನೋ ಕಾರಣ ಬಹುಶಃ ಒಂದು 200 ವರ್ಷದಷ್ಟು ಕಾಲ ಇದು ಪರಕೀಯರ ಆಡಳಿತದಲ್ಲಿ ಅಥವಾ ಈ ಕಡೆ ನೋಡಲಾರದಂತಹ ಪರಿಸ್ಥಿತಿ ಇರುವಂತಹ ಒಂದು ವ್ಯವಸ್ಥೆಯಲ್ಲಿ ಇದು ಇತ್ತು ಅಂತ ಅನ್ಬೋದು. ಆದ ಕಾರಣಕ್ಕಾಗಿ ಸ್ವಲ್ಪ ಹಿಂದುಳಿದಿರ್ಬೋದು. ಆದರೆ ನಿಜವಾಗಿಯೂ ನಾವು ಸಾಹಿತ್ಯದ ವಿದ್ಯಾರ್ಥಿಯಾಗಿ, ಸಂಸ್ಕೃತಿ ಚಿಂತಕರಾಗಿ ನಾವು ಅಧ್ಯಯನವನ್ನು ಮಾಡಿದ್ರೆ ಕ್ರಿಸ್ತಶಕ ಪೂರ್ವದಲ್ಲಿಯೇ ಈ ಭಾಗ ಬಹಳಷ್ಟು ಜ್ಞಾನಿಗಳಿಂದ ತುಂಬಿತ್ತು ಅನ್ನೋದನ್ನು ನಾವು ಕಾಣ್ತೀವಿ. ಇಲ್ಲಿ ಪಕ್ಕದಲ್ಲಿ ಸನ್ನತಿ ಇರಬಹುದು, ಅಥವಾ ಇನ್ನಿತರ ಕೊಪ್ಪಳದ ಹತ್ತಿರದ್ದು ಇರ್ಬೋದು, ರಾಯಚೂರಲ್ಲಿ ಮಸ್ಕಿ ಇರ್ಬೋದು. ಅಲ್ಲೆಲ್ಲ ನೋಡಿದ್ರೆ ನಾವು ಶಿಲಾಲೇಖಗಳು ಇತ್ಯಾದಿಗಳು ಬುದ್ಧನ ಕಾಲದ್ದು, ಆಮೇಲೆ ಅಶೋಕನ ಕಾಲದ್ದು, ಅವು ಏನು ಸಿಗ್ತಾವಲ್ಲ ಇಲ್ಲಿ ಪಳೆಯುಳಿಕೆಗಳಿರ್ಬೋದು, ಇತ್ಯಾದಿ ಸ್ಮಾರಕಗಳಿರ್ಬೋದು. ಅದನ್ನು ನೋಡಿದ್ರೆ ನಾವು ಈ ಪ್ರದೇಶ ಬೇರೆ ಪ್ರದೇಶಗಳಿಗಿಂತಲೂ
ಆ ದಿನಮಾನಗಳಲ್ಲಿ ಮುಂದುವರೆದಿತ್ತು. ಅಂದ್ರೆ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಹೆಚ್ಚು ಒತ್ತು ಕೊಟ್ಟು ನಾನು ಮಾತಾಡೋದ್ರಿಂದ ಇದು ಸತ್ಯ ಅಂತ ನನಗನ್ನಿಸ್ತದೆ. ತದನಂತರನೂ ಕೂಡ ಆಳಿದಂತ ರಾಜ ಮಹಾರಾಜರನ್ನು ನೋಡಿದರೆ ರಾಷ್ಟ್ರಕೂಟರು, ಚಾಲುಕ್ಯರು, ವಿಜಯನಗರ ಇತ್ಯಾದಿ ರಾಜವಂಶಸ್ಥರನ್ನು ನೋಡಿದರೆ ಇದೇ ಭಾಗದಿಂದ ಬಂದಂಥವರು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಎಷ್ಟೊಂದು ಮುಂದುವರೆದಿದ್ರು ಅವರು. ನಮ್ಮ ಕನ್ನಡ ನಾಡಿನ ಕವಿಗಳಿಗೆ, ಸಾಹಿತಿಗಳಿಗೆ ರಾಜಮಾರ್ಗವನ್ನು ತೋರಿಸಿದಂತಹ ಕವಿರಾಜ ಮಾರ್ಗ ಇಲ್ಲೇ ಮಲ್ಕೇಡದಿಂದ ಬಂದಿದೆ. ಅಂದ್ರೆ ಹೇಗೆ ನಾವು ಹಿಂದುಳಿಯಕ್ಕೆ ಸಾಧ್ಯ? ಇಷ್ಟೊಂದು ಪ್ರಬುದ್ಧವಾಗಿ ಕಾವ್ಯವನ್ನು ರಚಿಸುವ ಜನ ಅವಾಗ ಇದ್ರು ಅಂತಂದ್ರೆ ಎಲ್ಲರಿಗೂ ಮಾರ್ಗದರ್ಶನ ಆಗುವಂತಹ ಕವಿರಾಜ ಮಾರ್ಗ. ಆಮೇಲೆ ತತ್ವ ಸಿದ್ಧಾಂತಗಳು ಹೆಂಗದವ್ರಿ, ಅದಕ್ಕೆ ನಾವಿಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಾಡಿದಾಗ 2 ವರ್ಷದಿಂದ ಕವಿರಾಜ ಮಾರ್ಗನ ನಾವು ಉಲ್ಲೇಖಿಸಿದ್ವಿ ಪ್ರಧಾನ ವೇದಿಕೆಯ ಮೇಲೆ. ಕಸವರಂ ಎಂಬುದು ನೆರೆ ಸೈನಿಸಲಾರ್ಪಡೆ ಪರ ಧರ್ಮವು ಪರ ವಿಚಾರವು. ನೋಡು, ನಿಜವಾದ ಸಂಪತ್ತು ಯಾರಪ್ಪ ಅಂತಂದ್ರೆ ಪರಧರ್ಮವನ್ನ ಸಹಿಸಿಕೊಳ್ಳೋದು ಅಥವಾ ಮರ್ಯಾದೆ ಕೊಡೋದು, ಗೌರವಿಸುವುದು, ಹಾಗೇನೆ ಪರರ ವಿಚಾರಗಳನ್ನು ಗೌರವಿಸುವುದು ಅನ್ನುವಂತಹ ಮಾತು. ಈಗ 21ನೇ ಶತಮಾನದೊಳಗೆ ನಾವು ಮಾತಾಡ್ತಿದ್ದೇವಲ್ಲ, ಪ್ರಗತಿಪರರು ಹಂಗಿಂಗಂತೇಳಿ, ಈ ವಿಚಾರಗಳು ಕನ್ನಡದವ್ರಿಗೆ ಹೊಸವಲ್ಲ. ಕಲ್ಯಾಣ ಕರ್ನಾಟಕದರಿಗಂತೂ ಇವು ಅವರೇ ಜನಕರು ಇಂತಹ ಹೊಸ ಹೊಸ ವಿಚಾರಗಳನ್ನ ಈ ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಟ್ಟಂತವರು. ಆದ್ದರಿಂದ ಇಷ್ಟೊಂದು ಪ್ರಬುದ್ಧವಾದಂತಹ ಕಾವ್ಯ ರಚನೆ, ಅದರೊಳಗನ ನಾಡವರ್ಗಳು ನೋಡ್ರಿ, ಎಲ್ಲ ಜನಪದನೂ ಇದೆ, ಶಿಷ್ಟ ಕಾವ್ಯನೂ ಇದೆ. ಅಂದ್ರೆ ಎಷ್ಟು ಅವ್ರಿಗೆ ಮುಂದುವರೆದಿದ್ರು. ಅದರ ಮೇಲೆನೆ ನೀವು ಒಂದು ದಿವಸದ ವಿಚಾರ ಸಂಕಿರಣ, 2 ದಿವಸದ ವಿಚಾರ ಸಂಕಿರಣ ಮಾಡಬಹುದು. ಕೇವಲ ಮಾಡಿರಿ, ಇನ್ನು ನೆಕ್ಸ್ಟ್ ಸರಿ ನಾನು ಬಂದೀನಿ ಕವಿರಾಜ ಮಾರ್ಗದ ಮೇಲೆ, ರಾಷ್ಟ್ರಕೂಟರ ಸಾಹಿತ್ಯದ ಕೊಡುಗೆ ಮೇಲೆ ಮಾಡಿದ್ರು. ಆಮೇಲೆನೂ ಕೂಡ 11ನೇ ಶತಮಾನಕ್ಕೆ ಬರ್ಬೇಕು ನಾವು. ಒಮ್ಮೆಗೆ ನಾನು ವಚನ ಚಳವಳಿಗಿಂತ ಮೊದಲು ಅದು ಒಂದು ಹೇಳಲೇಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬೇರೆ ಕಡೆನೂ ಕೂಡ. 12ನೇ ಶತಮಾನದಲ್ಲಿ ಖಂಡಿತವಾಗಿಯೂ ಅನೇಕ ಶರಣರು ಅದರಲ್ಲಿ ಭಾಗವಹಿಸಿದ ವಚನ ಚಳವಳಿಯಲ್ಲಿ. ಅದರಲ್ಲಿ ಹೆಚ್ಚು ಈಗ ನಾವೇನು ಕರಿತೀವಲ್ಲ ದಲಿತರು ಮತ್ತು ಹಿಂದುಳಿದವರು ಅಂತ ಹೇಳಿ, ಆ ಜನ ಅನೇಕ ವಚನಕಾರರು ಆ ಸಮುದಾಯಗಳಿಂದ ಬಂದಿದ್ರು, ಬರುವ ಹಾಗೆ ಸಮಾಜವನ್ನ ತಿದ್ದಿದ್ರು ಬಸವಣ್ಣನವರು ಅನ್ನುವಂಥ ಮಾತನ್ನು ನಾವೆಲ್ಲ ನೆನಪಿಡ್ಬೇಕು. ಅಂದಮೇಲೆ ಹಂಗಾರೆ ಅದಕ್ಕಿಂತ ಮೊದಲಿಂದ ಯಾವುದು? 11ನೇ ಶತಮಾನದಲ್ಲಿ ಒಬ್ಬ ಕವಯಿತ್ರಿ ಇಲ್ಲಿ ಜಲಸಂಗಾವಿ ಅಂತಿದೆ, ಹುಮನಾಬಾದ್ನಿಂದ 10 ಕಿಲೋಮೀಟರ್. ನಾನು ಕನ್ನಡ ಸಂಸ್ಕೃತಿ ಇಲಾಖೆಯ ಆಯುಕ್ತನಿದ್ದಾಗ ಅಲ್ಲಿ ಭೇಟಿ ಕೊಟ್ಟಿದ್ದೆ. ಅಲ್ಲಿ 11ನೇ ಶತಮಾನದ ಹೆಂಗಂದ್ರೆ ಹಂಪಿ ವಿಶ್ವವಿದ್ಯಾಲಯದವರು ಪ್ರೊಫೆಸರ್ ರವೀಂದ್ರನಾಥ್ ಇದ್ದಾರೆ. ಹಂಪಿ ವಿಶ್ವವಿದ್ಯಾಲಯದವರು ಒಂದು ಕಿರು ಪುಸ್ತಕವನ್ನು ತಂದಾರ. ಅದರಲ್ಲಿ ಅದರ ಬಗ್ಗೆ ಉಲ್ಲೇಖ ಇದೆ. ಅಂದ್ರ ಆವಾಗಿನ 6ನೇನ 7ನೇ ವಿಕ್ರಮಾದಿತ್ಯನ ಹೊಗಳಿ ಆ ಹೆಣ್ಣುಮಗಳು ಛತ್ತಿನಲ್ಲಿ ಕಾವ್ಯವನ್ನು ರಚಿಸುತ್ತಿದ್ದಾಳೆ. ಅಂದ್ರೆ ಅಕ್ಕ ಮಹಾದೇವಿ ಕನ್ನಡದ ಆದಿ ಕವಯಿತ್ರಿ, ನಿಜ. ಯಾಕಂದ್ರೆ ಬಹಳ ದೊಡ್ಡ ಕವಯಿತ್ರಿ ಅಕ್ಕ ಮಹಾದೇವಿ. ಅದಕ್ಕಿಂತಲೂ 100-150 ವರ್ಷ ಮೊದಲನ ಇಲ್ಲಿ ಕಾವ್ಯವನ್ನು ರಚಿಸ್ತಿದ್ರು ಈ ಭಾಗದ ಜನ ಅಂತಂದ್ರೆ ನೋಡ್ರಿ, ಹೆಣ್ಣು ಮಕ್ಕಳು ಕೂಡ ಆ ಮಟ್ಟವನ್ನು ತಲುಪಿದ್ರಲ್ಲಿ ಇಲ್ಲಿ. ಇದನ್ನ ಬಹಳ ಸೂಕ್ಷ್ಮ ದೃಷ್ಟಿಯಿಂದ ನಾವು ಎಲ್ಲ ಕಡೆ ದಾಖಲು ಮಾಡಿ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಏನು ಮಾಡ್ಯಾರ ಅದನ್ನ ನಾವೆಲ್ಲರಿಗೂ ಪ್ರಚಾರ ಮಾಡಬೇಕು, ನಮ್ಮ ಮಕ್ಕಳಿಗೆ ಮುಟ್ಟಿಸ್ಬೇಕು, ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ತಿಳುವಳಿಕೆ ಬರಬೇಕು. ನಾನು ಅಲ್ಲಿ ಹೋಗಿ ಒಂದು ಮಹಾದೇವ, ಅದು ಟೆಂಪಲ್, ಅದು ಮಹಾದೇವ ಗುಡಿ, ಮಹಾದೇವ ಉತ್ಸವ ಅಂತ ಮಾಡಪ್ಪ, ಒಂದು 10 ಲಕ್ಷ ವರ್ಷ ಕೊಡಂಗ್ ಮಾಡ್ತೀನಿ ಅಂತ ಹೇಳಿದೆ. ಅವ್ರು ಯಾರು ಬರಲೇ ಇಲ್ಲ. ನಾನು ಕಾರ್ಡ್ ಕೊಟ್ಟು ಅಲ್ಲಿ ಕೂಡಿದಂತ 15-20 ಜನರಿಗೆ ಹೇಳಿ, ನಾನು ಅದೇ ಆಗ ಹಂಪಿ ವಿಶ್ವವಿದ್ಯಾಲಯದ ಇದನ್ನು ಓದಿದ್ದೆ ನಾನು ನೋಟನ್ನು. ಆದ್ರಿಂದ ಅಲ್ಲಿ ಭೇಟಿನ ಕೊಟ್ಬಿಟ್ಟೆ. ಅದು ನನಗೆ ರೋಮಾಂಚನ ಆಗಿತ್ತು, ನಾನು ನೋಡ್ಬೇಕು ಅಂತ ಹೇಳಿ. ಆದ್ರಿಂದ ಇಂಥ ಒಂದು ಹೊಸ ಸಂಶೋಧನೆಗಳು ಇನ್ನೂ ಬೇಕಾದಷ್ಟು ಆಗ್ಬೇಕು. ವಚನ ಚಳವಳಿಯ ಮೇಲೂ ಆಗ್ಬೇಕು, ದಾಸ ಸಾಹಿತ್ಯದ ಮೇಲೂ ಆಗ್ಬೇಕು, ತತ್ವ ಪದಕಾರರ ಮೇಲೂ ಕೂಡ ಆಗ್ಬೇಕು. ಅಂದ್ರೆ ಅನೇಕ ಅಲಭ್ಯವಾದಂತಹ ಸಾಹಿತ್ಯ, ಸಾಂಸ್ಕೃತಿಕ ಒಂದು ನಮಗ ಮೂಲ ಸೌಕರ್ಯ ಅಥವಾ ಸೌಲಭ್ಯ ಅಲ್ಲಿ ಒಳಗಿದೆ, ಎಲ್ಲೋ ಒಂದ್ ಕಡೆ ಒದಗಿದೆ. ಅದನ್ನ ಹೊರಗೆ ತೆಗೆಯುವಂತಹ ಸಂಶೋಧನೆ, ಪರಿಷ್ಕರಣೆ ಇನ್ನೂ ಆಗ್ತಾನೆ ಇರಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗೆ ಬಂದರೆ ದಾಸರದ್ದು ಇಲ್ಲಿ ಎಲ್ಲರೂ ವಚನ ಚಳವಳಿ ಬಗ್ಗೆನೇ ಬೇಕಾದಷ್ಟು ಇಲ್ಲಿ ಬಹುಶಃ ಅದರ ಮೇಲೆ ಒಂದು ಗೋಷ್ಠಿನೂ ಇಟ್ಟಿರ್ಬೋದು ಅಂತ ನನಗೆ ಅನಿಸ್ತದೆ. ಜಗತ್ತಿನಿಗೆ ನಮ್ಮ ಈ ಭಾಗದ ಕೊಡುಗೆ ಅಥವಾ ಕನ್ನಡ ಸಾಹಿತ್ಯದ ಕೊಡುಗೆ ಅಂತಂದ್ರೆ 12ನೇ ಶತಮಾನದಲ್ಲಿ ಅಂಥ ಶ್ರೇಷ್ಠ ಮಟ್ಟದ ಮಾನವೀಯ ತಳಹದಿಯ ಮೇಲಿನ ಸಾಹಿತ್ಯ ಬಂದಿರಲಿಲ್ಲ ಅನ್ನೋದನ್ನು ನಾನು ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಕೂಡ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಮಾನತೆ, ಮಾನವೀಯತೆ, ಮಹಿಳೆಯರಿಗೆ ಗೌರವ, ಕಾಯಕದ ಮಹತ್ವ, ದಾಸೋಹದ ಪರಿಕಲ್ಪನೆ, ಇಂಥ ಅತ್ಯಮೂಲ್ಯವಾದಂಥ ವಿಚಾರಗಳನ್ನ ಜಗತ್ತಿಗೆ ಎಲ್ಲರಿಗಿಂತ ಮೊದಲ ಕಟ್ಟಿಕೊಟ್ಟಂತ ಪ್ರದೇಶ ಈ ಕಲ್ಯಾಣ ಕರ್ನಾಟಕ. ಒಂಥರ ರೋಮಾಂಚನಕಾರಿಯಾದಂಥ ಇತಿಹಾಸ ಇದು.
ಈ ಭಾಗದ ಇತಿಹಾಸ ಓದಾಕತ್ಬಿಟ್ರೆ ಮೈ ರೋಮಾಂಚನ ಆಗ್ಬೇಕು. ರಾಜನ ತಗೋರಿ, ಇವರೇ ದೊಡ್ಡವರು. ವಿಜಯನಗರ ಕೊಡಿಸಿದ್ರಿಂದ ಅದು ಒಂದು ಸುವರ್ಣ ಯುಗ. ಸಾಹಿತ್ಯ ತಗೋರಿ, ಇಲ್ಲಿಯವರ ಮುಂದದ. ಆದ್ಮೇಲೆ ಬಂಗಾರದ ಹೊಗೆ ಹಾಯೋಂಗಿತ್ತು ರಾಜಧಾನಿ ಹಂಪಿ ಒಳಗ ಅಂತ ಏನಾದ್ರು ಹೇಳಿದ್ರೆ ಈ ಭಾಗ ಎಲ್ಲ ಹಂಗ ಇರಲೇಬೇಕಲ್ಲ. ಅಂದ್ರೆ ಯಾವ ಕ್ಷೇತ್ರದಲ್ಲಿನೂ ಆಗಿನ ಕಾಲದಲ್ಲಿ ಹಿಂದುಳಿದಿರಲೇ ಇಲ್ಲ. ಈಗ ಹಿಂದುಳಿದ ಇದೆ ಅಥವಾ ಹಿಂದುಳಿದ ಇದೆ ಅಂತ ನಾವೇನಾದ್ರು ಅನ್ಕೊಂಡ್ರೆ ಅದಕ್ಕೆ ಕಾರಣ ನಾವೇ. ನಮ್ಮ ನಾಯಕರುಗಳಿಗೆ ಈ ಬಗ್ಗೆ ಅರಿವು ಮಾಡಿಕೊಡ್ಬೇಕು. ಗತ ವೈಭವ ಅನ್ನಂಗಿಲ್ಲ ನಾವು, ಯಾಕಂದ್ರೆ ಈಗಾಗಲೇ ಸ್ವಲ್ಪ ವೈಭವ ತಿರುಗಿ ಬಂದಿದೆ. ಈಗ ಕಲ್ಯಾಣ ಕರ್ನಾಟಕ 371J ಆದ್ಮೇಲೆ ದುರ್ದೈವದ ಸಂಗತಿ ಅಂದ್ರೆ 3 ದಿವಸದಿಂದ ಮತ್ತೆ ಪತ್ರಿಕೆಯಲ್ಲಿ ಓದಿದೆ, ಈ 371J ಆ ಕಲಮಿನಲ್ಲಿ ಕೊಡುವಂತ ಸೌಲಭ್ಯಗಳ ಬಗ್ಗೆಯೂ ಕೂಡ ಬೆಂಗಳೂರಿನ ಆಡಳಿತ ವರ್ಗ ಏನೋ ಅಪಸ್ವರ ಎತ್ತಿದೆ ಅಂತ ಬಹಳ ನೋವಾಯ್ತು ನನಗೆ. ಅದು ಅವ್ರು ಕೊಡುವಂತ ದಾನ ಅಲ್ಲ, ನಮ್ಗೆಲ್ಲ ಗೊತ್ತಿರುವ ಹಾಗೆ ಅದು ಹಕ್ಕು. ಸ್ವಾತಂತ್ರ್ಯ ಹೇಗೆ ಜನ್ಮಸಿದ್ಧ ಹಕ್ಕಿತ್ತು, ಇದು ಈ ಸೌಲಭ್ಯಗಳನ್ನು ಪಡೆಯುವಂಥದ್ದೇನಿದೆಯಲ್ಲ ಅದು ಕೂಡ ಈ ಭಾಗದ ಜನರ ಜನ್ಮಸಿದ್ಧ ಹಕ್ಕು. ಆದ್ದರಿಂದ ಅಂಥ ಅಪಸ್ವರಗಳನ್ನ ದೂರ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಸಾಹಿತ್ಯ, ಸಂಸ್ಕೃತಿ, ಕಲೆ ಬಗ್ಗೆ ಇಲ್ಲಿ ಚಿಂತನೆ ನಡೆಯೋದಂತೂ ಸಹ್ಯ. ಆದ್ರೆ ಅಭಿವೃದ್ಧಿ ಚಟುವಟಿಕೆಗಳ ಬಗ್ಗೆಯೂ ಕೂಡ ನಡಿಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ನೀರಾವರಿಯಲ್ಲಿ ಸೂಕ್ತವಾದ ಅನುದಾನ ಇಲ್ಲಿ ಸಿಕ್ಕಿದೆಯೋ ಹೇಗೆ? ಆರೋಗ್ಯ, ಈಗೆಲ್ಲ ಇಲ್ಲಿ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳು ಬಂದವು, ESI ಬಂತು, ಅತ್ಯಂತ ದೊಡ್ಡ ಆಸ್ಪತ್ರೆ. ಬಹುಶಃ ಸರ್ಕಾರಿ ಸೌಲಭ್ಯದಲ್ಲಿ ಅಂಥದ್ದೊಂದು ದೊಡ್ಡ ಬಂದಿಲ್ಲ, ಈ ಬೇರೆ ಕಡೆ ಇಲ್ಲ. ಅಂದ್ರೆ ಅನೇಕ ಜನ ಹೋರಾಟ ಮಾಡಿ, ಅದಕ್ಕೆ ಖರ್ಗೆ ಸಾಹೇಬ್ರು ಅದನ್ನ ಇದ್ದಾಗ ಮಾಡಿದ್ರು ಅಂತಂದ್ರೆ ಅನೇಕ ಜನ ವೀರೇಂದ್ರ ಪಾಟೀಲ್ ಕಾಲದಿಂದ ಹಿಡಿದು ಎಲ್ಲ ಇಲ್ಲಿವರೆಗಿನ ಜನ ಬಹಳಷ್ಟು ಪ್ರಯತ್ನವನ್ನು ಮಾಡಿ ಈ ಭಾಗಕ್ಕೆ ಬಹಳಷ್ಟು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಮಾನ್ಯ ಯಡಿಯೂರಪ್ಪನವರು ಮತ್ತೆ ಒಂದೇ 2 ಹೆಸರು ಹೇಳದಂತಲ್ಲ, ಒಂದು ಹೆಸರು ಹೇಳಿದೆ ಅಂತ ನಾನು ಮತ್ತೆ 2-3 ಹೆಸರು ಹೇಳ್ಬೇಕಾಗೈತೆ. ಯಾಕಂದ್ರೆ ಒಂದೇ ಒಬ್ಬರದ್ದು ಹೇಳಿದ್ರೆ ತಪ್ಪಾಗೈತೆ ಅಂತ ತಿಳ್ಕೊಂಡು ಬಹಳಷ್ಟು ಜನ ಈ ಒಂದು ಭಾಗಕ್ಕೆ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಈ ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆ ವಿಚಾರ ಮಾಡುವಾಗ ಆರೋಗ್ಯ ಕ್ಷೇತ್ರ ಬಂದಾಗ ಈಗ ಅದ್ರ ಎದುರಿಗೆ ಹಾಸಿ ಬಂದಿದ್ರಿಂದ ನಾನು ಹೇಳ್ಬೇಕಾಗ್ತದೆ ಆ ಮಾತನ್ನ. ಅಂದ್ರೆ ಯಾವ ಸೌಲಭ್ಯವೂ ಇಲ್ಲಿ ಕೊರತೆಯನ್ನು ಈಗ ಅನುಭವಿಸ್ತಾ ಇಲ್ಲ. ನಾವು ನಮ್ಮ ಅವಧಿಯಲ್ಲಿ ಈ ಭಾಗದ ಜನ ನನ್ನ ಮೇಲೆ ನಂಬಿಕೆ ಇಟ್ಟು ಆಶೀರ್ವಾದ ಮಾಡಿ ಬಹಳಷ್ಟು ಮತಗಳನ್ನು ಕೊಡಿಸಿದ್ರಿ. ಅಕ್ಕೋಣಿಯವರು ಮತ್ತು ಇನ್ನುಳಿದ ಹಿರಿಯರಿದ್ದಾರೆ ಅವರೆಲ್ಲ. ಅದ್ರ ಋಣ ತೀರಿಸಲಿಕ್ಕೆ ಬೇಕಾ ಬಹುಶಃ ಒಬ್ಬ ಅಧ್ಯಕ್ಷನ ಅವಧಿಯಲ್ಲಿ 5 ವರ್ಷ ನಾವು ಮಾಡಿದ್ವಿ. 3 ವರ್ಷ ಆಗಲಿ 3.5 ವರ್ಷದಲ್ಲಿ ನಾವು ಮಾಡಿದ 3 ವರ್ಷದೊಳಗಾಗಿ 2 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು, ಒಂದು ರಾಯಚೂರಲ್ಲಿ, ಒಂದು ಕಲಬುರಗಿಯಲ್ಲಿ ಮಾಡಿದ್ದು ಬಹುಶಃ ಇಡೀ ಸಾಹಿತ್ಯ ಪರಿಷತ್ತಿನ 107 ವರ್ಷದ ಇತಿಹಾಸದಲ್ಲಿ ಪ್ರಾಪ್ತಗೊಂಡಿದೆ. ನಾನು ಕೊಡಕ್ ಬಹಳ ಹಿಂದ್ಮುಂದ್ ನೋಡ್ತಾ ಇದ್ದೆ, ಇಲ್ಲಿ ಜನ ಬಿಡ್ಲಿಲ್ಲ. ಎಲ್ಲರೂ ನಾನು ಕರೆಸೋದು, ಸೈಡ್ ಕರೆಸೋದು ಏನಪ್ಪಾ ಅಂದ್ರೆ ಸಾಹಿತ್ಯ ಸಮ್ಮೇಳನ ಮಾಡಿ. ಅದು ಯಾರೋ ಇರ್ಬೋದು, ಪ್ರೊಫೆಸರ್ ಇರ್ಬೋದು, MLA ಇರ್ಬೋದು, ಯಾರೇ ಇರ್ಬೋದು, ಏನಂದ್ರೆ ಇನ್ನೊಂದು ಮಾಡ್ರಿ, ಇಲ್ಲಿ ಇಲ್ಲೇ ಆಗೈತಿ, ಒಂದು 100 ಕಿಲೋಮೀಟರ್ ಸೈಟ್ ಇಲ್ಲ, ಪದೇ ಇಲ್ಲೇ ಮಾಡಿದ್ರೆ ಜನ ಏನಂತಾರ, ಅದು ಇಲ್ರಿ ಸರ್, ಇದು ನಾವು ಕಲ್ಯಾಣ ಕರ್ನಾಟಕ ಐತಿ, ಬೇರೆ ಕಡೆ ಆಗಿಲ್ಲಲ್ಲ. ಒಬ್ರಂತ ಅಂದ್ರು ಇಡೀ 84 ಆಗಿದ್ವು. 84ರದ ಇತಿಹಾಸ ತೆಗೀರಿ ನೀವು, ಎಲ್ಲೆಲ್ಲಾಗಿ ವಕೀಲ ಭಾರತ ಎಲ್ಲಾಗಿ ಈ ಭಾಗದಾಗ ಆಗಿಲ್ಲಲ್ಲ, ನೀವು ಈಗಿನ ಲೆಕ್ಕ ಹಿಡಿದಿರಿ ನೀವು ಅಂದ್ರು ಅವರು. ಅದು ಸರಿ ಅನಿಸ್ತು. ನಾನು ವಕೀಲಿಕೆ ಮಾಡಿ ಬಂದಿವಿ, 1 2 ವರ್ಷ ಜೂನಿಯರ್ ವಕೀಲಾಗಿ. ಹೌದಲ್ಲ, ಅವ್ರು ಈಗ ನಮ್ಮ ಅವಧಿ ನೋಡಕತ್ತೀರಿ 2 ಆಗ್ತವು. ಮೊದಲಿಗೆ 84ರಾಗ ಎಷ್ಟಾಗವಿ ಈ ಪ್ರದೇಶದೊಳಗ, ಅದನ್ನ ನೋಡಿದ್ರೆ ನನಗೆ ಅನಿಸ್ತಿಲ್ಪ, ಖಂಡಿತ ಇನ್ನೂ 4 ಬಿಡ್ಬೇಕೇ ಭಾಗ ಅನಿಸ್ತು. ನಮ್ಮ ಅವಧಿ ಎಷ್ಟೊತ್ತಿಗೆ ಮುಗಿತು, ಅವರು 2 ಪಟ್ಟಿಗೆ. ಅವಾಗ ನಾವು ನಿರ್ಣಯ ಮಾಡಿದ್ವಲ್ಲ, IIT ಬರಬೇಕು ರಾಯಚೂರಿಗೆ ಅಂತ ಮಾಡಿದ್ವಿ. IIT ಬರದೇ ಇದ್ರು ಕೂಡ IIIT ಬಂತು, ಈಗ ಆಗಿದೆ. IITನೂ ಬರಲಿ ಅಂದ್ರೆ ಹೋರಾಟ ಮಾಡಿದ್ರೆ ಮಾತ್ರ ಸಿಗ್ತದೆ. ಸಾಹಿತ್ಯ ಸಮ್ಮೇಳನಕ್ಕೂ ಈ ರಸ್ತೆಗಳಿಗೂ ಏನ್ ಸಂಬಂಧ ಅಂತ ಅನ್ಬೋದು, ನೀರಾವರಿಗೂ ಸಾಹಿತ್ಯ ಸಮ್ಮೇಳನಕ್ಕೆ ಏನ್ ಸಂಬಂಧ ಅಂತ ಅನ್ಬೋದು. ಆದ್ರೆ ಸಾಹಿತ್ಯ ಸಮ್ಮೇಳನ ಅಂತಾವು ಅಥವಾ ಈ ವಿಚಾರ ಸಂಕಿರಣ ಹಮ್ಮಿಕೊಂಡಿರಲ್ಲ ಈಗ ನಾವು ಡಾಕ್ಟರ್ ಕೋತಿಯವರು ತಮ್ಮ ನೇತೃತ್ವದಲ್ಲಿ ಈ ವಿಚಾರ ಸಂಕಿರಣ ಎಷ್ಟು ಮಹತ್ವ ಅಂತಂದ್ರೆ, ಮಾನ್ಯ ಕುಲಪತಿಗಳೇ, ಇಲ್ಲಿ ಹುಟ್ಟು ಹಾಕಿ ಬೆಳೆಯುವಂತ ವಿಚಾರ ಸರಣಿ ಇದೆಯಲ್ಲ, ಅದು ಯಾವ ಮಟ್ಟಕ್ಕಾದ್ರೂ ಮುಟ್ಟಬಹುದು. ಎಲ್ಲ ಸೌಲಭ್ಯಗಳನ್ನು ತರಿಸುವ ಶಕ್ತಿ ಈ ಒಂದು ಚಿಂತನ ಮಂಥನಕ್ಕೆ ಇರ್ತದೆ. ಅಲ್ಲಿ ನಾವು ಮಾಡಿದ್ದಕ್ಕಾಗಿ
ಈಗ ಆಗಿದೆ. ಈಗ ನಾವು IIT ಬಂದ್ರು ಏನು ಆಶ್ಚರ್ಯ ಇಲ್ಲ. ಈಗ ಅವರು ಏಮ್ಸ್ ಕೇಳ್ತಾ ಇದ್ದಾರೆ, ಅವಾಗ ನಾವು ಶಿಫಾರಸು ಮಾಡಿದ್ವಿ ಅಷ್ಟೇ. ಅದು ಒಂದು ಆಗಲಿ ಭಾಗಕ್ಕೆ ಏಮ್ಸ್ ಅಂತ ಹೇಳಿ ನಾನು ಕೂಡ ಅಭಿಪ್ರಾಯ ಪಡ್ತಾ ಇದ್ದೇನೆ. ಅದು ಆಗೋದ್ರಿಂದ ಎಷ್ಟು ಸೌಲಭ್ಯ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಎಲ್ಲಾ ನಮ್ಮ ಸೌಲಭ್ಯಗಳು ಉತ್ತರ ಹಿಂದೂಸ್ತಾನಕ್ಕೆ ಹೋಗ್ತಾ ಇವೆ. ದುಡ್ಡು ಕರ್ನಾಟಕದ್ದು, ಕಲ್ಯಾಣ ಕರ್ನಾಟಕ ಅಂತ ನಾವು ಮಾತಾಡ್ತಾ ಇದ್ರು ಕೂಡ ಕರ್ನಾಟಕದ ಬಗ್ಗೆ ಸ್ವಲ್ಪ ಮಾತಾಡೋದು ಬಹಳ ಪ್ರಸ್ತುತ ಇಲ್ಲಿ. GST ಕೊಡೋದ್ರಲ್ಲಿ ನಾವು ಇಡೀ ದೇಶದಲ್ಲಿಯೇ 2ನೇ ಸ್ಥಾನದಲ್ಲಿದ್ದೀವಿ ಕರ್ನಾಟಕದವರು. ಕೇಂದ್ರ ಸರ್ಕಾರಕ್ಕೆ ನಾವು ದುಡ್ಡು ಕೊಡ್ತೀವಿ. 5 ವರ್ಷದಲ್ಲಿ 4,72,000 ಕೊಟ್ಟಿವಿ ನಾವು. ಮೊನ್ನೆ ನಮ್ಗೆ ಬರೀ 5,300 ಕೋಟಿ ಬಂತು. ಏನ್ ಎಲ್ಲರೂ ಕೊಡಿಸಿ ಅಂದ್ರು. ಯಾವ ಲೆಕ್ಕ? 5 ವರ್ಷ ಕೂಡಿ 30,000 ಬಂದಿರ್ಬೋದು, 40,000 ಬಂದಿರ್ಬೋದು. ಕರ್ನಾಟಕದಿಂದ ಎಷ್ಟು ಹೋಗೈತೆ ಅಲ್ಲಿಗೆ ಕೊಡೋದ್ರಲ್ಲಿ? ಯಾಕಂದ್ರೆ ಈ ಕಲ್ಯಾಣ ಕರ್ನಾಟಕದಲ್ಲಿ ನೀವೇನ್ ಮಾಡ್ಬಿಟ್ರಿ, ದಾಸೋಹದ ಪರಿಕಲ್ಪನೆಯನ್ನು ಕೊಟ್ಟು ಬಿಟ್ರಿ. ಎಲ್ಲ 2 ರೊಟ್ಟಿ ಇದ್ರೆ 1 ರೊಟ್ಟಿ ಕೊಟ್ಟು ತಿನ್ಬೇಕು ಅದನ್ನ ಹೇಳ್ಬಿಟ್ರಿ. ಅದನ್ನೆಲ್ಲ ಜನ ಪಾಲಿಸ್ತಾ ಇದ್ದೇವೆ ನೋಡ್ರಿ. ಅಂದ್ರೆ ನಮ್ಮ ಔದಾರ್ಯವೇ ನಮ್ಮನ್ನು ಇವತ್ತು ಕಾಡ್ತಾ ಇದೆ ಅನ್ನುವಂಥ ಒಂದು ಸಂಕುಚಿತ ಭಾವನೆ ಅನ್ಬಾರ್ದು. ನಾವು ಒಂದು ಸಂಕಟದಲ್ಲಿ ನಾವಿದ್ದೇವೆ ಅನ್ನಬಹುದು. ಭಾಷೆ ವಿಷಯ ಬಂದಾಗ, ಪ್ರದೇಶದ ವಿಷಯ ಬಂದಾಗ ನಮ್ಮ ಜನ ಪಕ್ಷವನ್ನು ಮರೆತು, ಜಾತಿಯನ್ನು ಮರೆತು, ಧರ್ಮವನ್ನು ಮರೆತು, ಈ ಜಿಲ್ಲೆಗಳು, ತಾಲೂಕುಗಳು, ಕ್ಷೇತ್ರಗಳನ್ನು ಮರೆತು ಎಷ್ಟೊಂದು ಒಟ್ಟಾಗಿ ಹೋರಾಡ್ತಾ ಇದ್ದಾರೆ ಅನ್ನೋದು ನೋಡಿದ್ರೆ ನಮ್ಮ ಕರ್ನಾಟಕದ ಪರಿಸ್ಥಿತಿ ಅಷ್ಟೊಂದು ಆಶಾದಾಯಕವಾಗಿಲ್ಲ. ಕನ್ನಡ ಭಾಷೆಯ, ಕನ್ನಡ ಸಾಹಿತ್ಯದ, ಕನ್ನಡ ಸಂಸ್ಕೃತಿಯ ವಿಷಯ ಬಂದಾಗ ನೆರೆಯ ರಾಜ್ಯಗಳಾದಂಥ ವಿಶೇಷವಾಗಿ ತಮಿಳು ಭಾಷೆಯ ಬಗ್ಗೆ, ತಮಿಳು ಸಂಸ್ಕೃತಿಯ ಬಗ್ಗೆ ಏನಾದರೂ ಒಂದು ವಿಷಯ ಅಲ್ಲಿ ಬಂತು ಅಂದ್ರೆ ಇಡೀ ತಮಿಳುನಾಡಿನ ಎಲ್ಲಾ ಶಾಸಕರುಗಳು, ಎಲ್ಲಾ ಸಂಸದರು ಒಟ್ಟಾಗಿ ಪಕ್ಷ ಭೇದವನ್ನ ಮರೆತು, ಅದು ಬಹಳ ಮುಖ್ಯವಾದದ್ದು, ಎಲ್ಲರೂ ಕೂಡ ಹೋಗಿ ಪಕ್ಷ ವಿರುದ್ಧ ಪಕ್ಷದಿರ್ತೈತೆ ಆಡಳಿತ. ಕೇಂದ್ರದಾಗ ಅವರು ಯಾರು ಬ್ಯಾಡ ಅಂದಿರ್ತಾರ ಆರಿಸ್ಲಿಕ್ಕೆ ಅವರೇ ಆಡಳಿತ ಮಾಡ್ತಿರ್ತಾರ. ಅವರನ್ನ ಹೆದರಿಸಿ, ಈ ಶಬ್ದವನ್ನು ಬಹಳ ಕಾಳಜಿಯಿಂದ ನಾನು ಉಪಯೋಗಿಸ್ತಾ ಇದ್ದೇನೆ. ಕೇಂದ್ರ ಸರ್ಕಾರಕ್ಕೆ ಧಮಕಿ ಹಾಕಿ, ನಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಅನುದಾನವನ್ನು ಅವರು ಹೆಚ್ಚು ಪಡಿತಾ ಇದ್ದಾರೆ. ಹಾಗಾದ್ರೆ ನಾವು ಒಂದೇ ಪಕ್ಷದವ್ರನ್ನ ಆರಿಸಿ ಕಳಿಸಿದಾಗಿಯೂ ಕೂಡ ಪರಿಸ್ಥಿತಿ ಬದಲಾಗಿದೆಯೋ? ಇಲ್ಲ. ಒಂದೇ ಒಂದು ಉದಾಹರಣೆ ಹೇಳ್ಬೇಕು ನಾನು. ಅಂದ್ರೆ ಇದು ಕಲ್ಯಾಣ ಕರ್ನಾಟಕದ್ದು ಅದರೊಳಗೆ ಅಂತರ್ಗತವಾಗಿದೆ. ನಮ್ಮ ರಾಜ್ಯಕ್ಕೆ ಒಂದು 50,000 ಕೋಟಿ ಬಂದ್ರೆ ಖಂಡಿತವಾಗಿಯೂ ಈ HKDBಗೆ ಒಂದು 10,000 ಬರ್ಬೋದು. ಅದರಲ್ಲಿ 10,000 ಕೋಟಿ ನೋಡಿ, ಎಷ್ಟು ಒಂದು ಬೇಕಾದಷ್ಟು. ಒಂದು ವರ್ಷಕ್ಕೆ 10,000 ಕೋಟಿ ಅಂದ್ರೆ ಒಂದು ಸರ್ಕಾರ ಇದ್ದಾಗ 50,000 ಕೋಟಿ ಬಂದಂಗಾಗುತ್ತೆ. ಇಲ್ಲಿ ಎಲ್ಲಾ ದೃಷ್ಟಿಯೊಳಗ ಈಗ ಮಾನ್ಯ ಕುಲಪತಿಗಳು ಹೇಳ್ತಾ ಇದ್ರು, ಪ್ರೊಫೆಸರ್ ದಯಾನಂದ ಅವರು ಹೇಳಿದ್ರು, ನಮ್ಮ ವಿಶ್ವವಿದ್ಯಾಲಯಕ್ಕೆ ಮೂಲ ಸೌಕರ್ಯದ ಕೊರತೆ ಇದೆ ಸರ್, ಅನುದಾನ ಬೇಕು ಅಂತ. ಇದನ್ನ ನಾನು 10 ಕುಲಪತಿಗಳ ಬಾಯಲ್ಲಿ ಕೇಳಿದ್ದೀನಿ. ಮಾಡ್ಲಿಕ್ಕೆ ಕೆಲಸ ಬೇಕಾದಷ್ಟಿದೆ, ಯೋಜನೆಗಳನ್ನು ಹಾಕಿಕೊಂಡು ಬಿಟ್ಟಾರ. ಆದರೆ ಅದಕ್ಕಾಗಿ ಅನುದಾನಕ್ಕೆ ಕಾಯಬೇಕಾಗಿದೆ. ಬಹಳಷ್ಟು ವಿಶ್ವವಿದ್ಯಾಲಯಗಳು ಅದರ ಕೊರತೆಯನ್ನು ಅನುಭವಿಸ್ತೇವೆ. ಅದು ಕಲ್ಯಾಣ ಕರ್ನಾಟಕ ಕೂಡ ಅದಕ್ಕೆ ಹೊರತಾಗಿಲ್ಲ. ಇದು ಒಂದು ವಿಶೇಷ ಸ್ಥಾನಮಾನ, ವಿಶೇಷ ಅನುದಾನ ಇತ್ಯಾದಿಗಳನ್ನು ಕೊಡುವಂತಹ ಒಂದು ಯೋಜನೆ ಇದಕ್ಕೆ ಸರ್ಕಾರ ಈ ಕಡೆಯೂ ಕೂಡ ಲಕ್ಷ್ಯ ವಹಿಸಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಈ ಒಂದು ಇದು ವಿಚಾರ ಸಂಕಿರಣ ಮುಗಿದ ಮೇಲೆ ಅಂದ್ರೆ ನಾನು ಕೆಲವೊಂದು ಅಂಶಗಳನ್ನು ಮಾತ್ರ ಹೇಳಬೇಕು ಅಂತ ಹೇಳಿ ನಾನು ಇಲ್ಲಿ ಒಂದೆರಡು ಟಿಪ್ಪಣಿಗಳನ್ನು ಮಾಡ್ಕೊಂಡು ಬಂದಿದ್ದೆ. ಈಗ ಅದರಲ್ಲಿ ಒಂದಂತೂ ನಾನು ಹೇಳಲೇಬೇಕು. ಈ ಭಾಗದ ಪ್ರವಾಸೋದ್ಯಮ ಅಭಿವೃದ್ಧಿ ಬಹಳಷ್ಟು ಕಡಿಮೆ ಆಗಿದೆ. ಈ ಬೇರೆ ಹೇಳಿದಂತೆ ಅನೇಕ ಸ್ಮಾರಕಗಳು ಇಲ್ಲಿ ಇದ್ದಾಗ್ಯೂ ಕೂಡ ಪ್ರವಾಸೋದ್ಯಮ ಅಷ್ಟೊಂದು ಉತ್ಕರ್ಷವನ್ನು ಪಡೆದುಕೊಂಡಿಲ್ಲ. ನಾನು ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯ ಪ್ರವಾಸವನ್ನು ಮಾಡಿದೆ. 5 ದಿವಸದ್ದು ಬೇರೆ ಬೇರೆ ಕಾರ್ಯಕ್ರಮಗಳು ಹೋಗಿದ್ದೆ. ಅಲ್ಲಿ ನೋಡಿದ್ರೆ ದೇವಸ್ಥಾನಗಳದ್ದ ಒಂದು ಇದನ್ನ ಹಾಕೊಂಡ್ಬಿಟ್ರ ಮಾರ್ಗ, ಒಂದು ರೂಟ್ ಅಂತೀವಲ್ಲ ನಾವು, ಟೆಂಪಲ್ ರೂಟ್. ಅಂದ್ರೆ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಅಭಿರುಚಿಯುಳ್ಳಂತ ಜನ ಒಂದು 10-12 ದೇವಸ್ಥಾನಗಳನ್ನು ಒಂದು ದಿವಸದಲ್ಲಿ ನೋಡ್ಕೊಂಡು ಬರಬಹುದು. ಧರ್ಮಸ್ಥಳ, ಕುಕ್ಕೆ, ಕೊಲ್ಲೂರು, ಕಮಲಶಿಲೆ ಇತ್ಯಾದಿ ಅಂತ ಅವರೆಲ್ಲ ಇದನ್ನು ಅಂದ್ರೆ ಅಷ್ಟೊಂದು ಶಿಸ್ತುಬದ್ಧವಾಗಿ ಇಲ್ಲಿರಂತವಾದವಲ್ಲೇನು ನಮ್ಮ ಶರಣ ಬಸವೇಶ್ವರ ಗುಡಿ ಅಂತ ಗುಡಿಗಳ ಇನ್ನ ಸಣ್ಣವು, ಕೆಲವೊಂದು ದೊಡ್ಡವು. ಖ್ವಾಜಾ ಬಂದೇ ನವಾಜ್, ಬೀದರ್ದ ಕೋಟೆ, ಇಲ್ಲಿಂದ ಹಂಪಿ,
ಅಲ್ಲಿ ಒಂದು ಕವಿ ಕೊಪ್ಪಳದಲ್ಲಿ ಎಲ್ಲಿ ಹೋದ್ರು ಇಲ್ಲಿ ಸ್ಮಾರಕಗಳದವು. ಇಲ್ಲೇ ಪಕ್ಕದಾಗ ಮಾಡ್ಲಿಕ್ಕೆ ಹೇಳಿ ಶಿಥಿಲಗೊಂಡಿರ್ಬೋದು, ಈಗ ಅದನ್ನು ಸುಧಾರಿಸ್ಬೇಕಲ್ಲ. ಅಲ್ಲಿರುವಂತ ಅರ್ಧಂಬರ್ಧ ಕೋಟಿಗಳು ಬಹಳಷ್ಟು ಅದಾವ ಎಲ್ಲ ಕಡೆ. ಆ ಒಂದು ನಕ್ಷೆಯನ್ನ ಮಾಡಿ ಅವುಗಳನ್ನ ಅಭಿವೃದ್ಧಿ ಪಡಿಸ್ಬೇಕು. ಆ ಮೂಲಕ ಇಲ್ಲಿ ಯುವಕರಿಗೆ ಅಂದ್ರೆ ಯುವತಿಯರು ಬಂದ್ರು ಹೆಚ್ಚು ಹೆಚ್ಚು ನೌಕರಿಗಳು ಸಿಗ್ತವು. ಹಾಗೇನೆ ವ್ಯಾಪಾರದ ಅಭಿವೃದ್ಧಿ ಆಗ್ತದೆ. ಆ ಮೂಲಕ ಇಲ್ಲಿ ಆರ್ಥಿಕ ಪರಿಸ್ಥಿತಿ ಕೂಡ ಬಹಳಷ್ಟು ಸುಧಾರಿಸ್ತದೆ. ಆ ಒಂದು ಚಿಂತನೆಯನ್ನು ಕೂಡ ಮಾಡಬೇಕು. ಅದಕ್ಕೆ ಕೆಲಸ ಮಾಡಬೇಕು ಅಷ್ಟೇ. ನಾವು ಒಂದು ನಕಾಶೆಯನ್ನ ಮಾಡಬೇಕು, ಒಂದು ರೂಟ್ ಮ್ಯಾಪ್ ಹೇಗೆ ಮಾಡಬಹುದು. ಕಲ್ಯಾಣ ಕರ್ನಾಟಕದ ಒಂದು ವಿಶೇಷ ಅಂತ ಹೇಳಿ ಇಲ್ಲಿ ನಿಮ್ಗೆ ವಿಶೇಷ ಅನುದಾನ ಇರೋದ್ರಿಂದ ಹೇಳ್ತೀನಿ ನಾನು. ಅಲ್ಲಿ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿಪಡಿಸಿ, ಶಿಥಿಲಗೊಂಡಿದ್ದವನ್ನ ದುರಸ್ತಿ ಮಾಡಿಸಿ, ಸ್ಮಾರಕಗಳು ಅವೆಲ್ಲವನ್ನು ಮಾಡುವಂತ ಕೆಲಸ ಆಗ್ಲಿ. ನಾ ಹಂಗ ಬರ್ಕೊಂಡ್ಬಂದಿದ್ದೆ. ಆದಷ್ಟು ಇದ್ರ ಬಗ್ಗೆ ತಮಗೆ ಗೊತ್ತಿದೆ. ಒಂದು ಮೇಲೆ ಇದರಿಂದ ಶುರು ಮಾಡಿಬಿಟ್ರೆ ಕೋಟೆ ಇದೆ, ಅಲ್ಲಿ ಗುರುನಾನಕ್ ಜಿಗ್ರಾ ಇದೆ, ಬಸವ ಕಲ್ಯಾಣ ಬೇಕಾದಷ್ಟು ಈಗ ಅಭಿವೃದ್ಧಿ ಆಗಿದೆ, ಇನ್ನೂ ಆಗ್ಬೇಕಾಗಿದೆ. ಹಂಗ ಬರ್ತಾ ಬರ್ತಾ ನಮ್ಮ ಕಮಲಾಪುರದ ಲಾಲ್ ಮೌಸ್ ಬಾಳೆಹಣ್ಣು ಅದಕ್ಕೆ ಬೇಕಾದಂಗ ನಾವು ಇದನ್ನ ಕೊಡ್ಬೋದು. ಹೌದು, ಅದು ವೈಶಿಷ್ಟ್ಯ ಎಲ್ಲಿ ಸಿಗೋದೇ ಇಲ್ಲ ನೋಡ್ರಿ. ಇಡೀ ಕರ್ನಾಟಕದೊಳಗೆ ಒಂದೇ ಊರಾಗ ಸಿಗ್ತದೆ. ಮತ್ತೆ ಇದನ್ನ ಸಣ್ಣ ವಿಷಯ ಅಲ್ಲ. ಅದಕ್ಕೂ ಕೂಡ ನಾವು ಅದನ್ನ ಹೇಗೆ ನಾವು ಪ್ರವಾಸೋದ್ಯಮದಲ್ಲಿ ಅದನ್ನ ಅಳವಡಿಸಿಕೊಳ್ಬೇಕು. ಆ ಮೂಲಕ ನಮ್ಮ ರೈತರಿಗೆ, ನಮ್ಮ ಊರ ಪಕ್ಕ ಒಂದು ಊರು ಐತಿ, ಅಲ್ಲಿ ನಮ್ಮ ಹಳ್ಳಿ ಪಕ್ಕ ಶಾವಂತಿಗೆ ಹೂವಿನ ತೋಟ ಇಡೀ ಹಳ್ಳಿ ಒಳಗೆ, ಇಡೀ ಹಳ್ಳಿ ಕೆಲವೊಂದು ಮಲ್ಲಿಗೆ ಹೂಗಳನ್ನು ಬೆಳಿತಾರೆ. ಸೇವಂತಿಗೆ ಹೂ ಎಕರೆಗಟ್ಟೆ ಹಾಕಿಬಿಟ್ಟಿರ್ತಾರೆ ಅವರು, 5 ಎಕರೆ 10 ಎಕರೆ. ಅಂದ್ರೆ ಅಷ್ಟೊಂದು ಪುಷ್ಪೋದ್ಯಮ ಅಷ್ಟು ಮುಂದುವರೆದಲ್ಲಿ ಈಗ. ಆದ್ದರಿಂದ ಇದೊಂದು ವಿಶೇಷವಾದ ಬಾಳೆಹಣ್ಣು ಅಂತ ಹೇಳಿ ಇದಕ್ಕೆ ನಾವು ಯುರೋಪದವ್ರನ್ನ ಮೆಚ್ಚಬೇಕು. ನಾವು ಇಲ್ಲಿ ಗೋಮಟೇಶ್ವರನ ಬಗ್ಗೆ ಹೇಳ್ತೀವಿ, ಇಲ್ಲಿ ನಮ್ಮ ಕೋಟೆಗಳ ಬಗ್ಗೆ ಹೇಳ್ತೀವಿ, ಕೊತ್ತಲಗಳ ಬಗ್ಗೆ ಹೇಳ್ತೀವಿ, ನಮ್ಮ ಇವು ಮಸೀದಿಗಳ ಬಗ್ಗೆ ಹೇಳ್ತೀವಿ. ಇಲ್ಲಿ ಇದು ಏಷ್ಯಾದಾಗ ದೊಡ್ಡ ಮಸೀದಿ ಅಂತ ಹೇಳ್ತೀವಿ. ಅಲ್ಲಿ ಒಂದು ಫ್ಲಾರೆನ್ಸ್ನಲ್ಲಿ 17-18 ಫೂಟ್ ಎತ್ತರದ ಒಬ್ಬ ಡೇವಿಡ್ ಅನ್ನೋ ಒಂದು ಮೂರ್ತಿ ಇದೆ. ನಾವು ಹೋದಾಗ ಅಲ್ಲಿ ಆ ದಿವಸ 3 ಲಕ್ಷ ಜನ ಅದನ್ನ ನೋಡಕ್ ಬಂದಿದ್ರು. 18 ಫೂಟ್ ಅದು ಇರೋದು. ಕೈ, ಕಾಲು, ಮುಖ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ. ಅದು ಪ್ರಪೋರ್ಷನೇಟ್ ಬಾಡಿ ಅಂತ ಹೇಳ್ತೀವಲ್ಲ, ನಮ್ಮ ಗೊಮ್ಮಟೇಶ್ವರ ಇದ್ದಂಗೆ ಅಲ್ಲಿ ಇಲ್ಲ. ನಮ್ಮ ಬೀದರದ ಕೋಟೆ ಅಂತ ಸುಂದರವಾದ ಕೋಟೆಗಳು ಅಲ್ಲಿ ಇಲ್ಲ. ಆದ್ರೆ ಇದ್ದದ್ರಲ್ಲಿನೇ ಅವರು ಅದನ್ನು ಸುಂದರೀಕರಣಗೊಳಿಸಿ, ವೈಭವೀಕರಣಗೊಳಿಸಿ, ಅದರ ಬಗ್ಗೆ ಎಲ್ಲರಿಗೂ ಲಿಟರೇಚರ್ ಹಂಚಿ ಬರೋದು, ಮಾಧ್ಯಮದೊಳಗೆ ಅದನ್ನ ಎಲ್ಲ ಪ್ರಚಾರ ಮಾಡಿ ಅಲ್ಲಿ ಒಂದು ದಿನಕ್ಕೆ 4-5 ಲಕ್ಷ ಜನ ಬರಬೇಕು, ಬರ್ತಾರೆ ಅನ್ನೋ ಮಾತನ್ನ ನಾನು ಮನಗಂಡಿದ್ದೀನಿ. ಅಂಥ ಕೆಲಸ ನಮ್ಮಲ್ಲಿ ಕೂಡ ಆಗ್ಬೇಕು. ಆ ಸಾಧ್ಯತೆಗಳು ಇಲ್ಲಿ ಅದಾವು. ಕಲ್ಯಾಣ ಕರ್ನಾಟಕದಲ್ಲಿ ಇರೋದ್ರಿಂದ ಈ ಭಾಗದಲ್ಲಿ ಮಾತ್ರ ನಾನು ಹೇಳ್ತೀನಿ. ಇದು ನಂಗ ಕರ್ನಾಟಕದಲ್ಲಿ ಬೇಕಾದಷ್ಟು ಪ್ರದೇಶಗಳದಾವು. ಆ ಕೆಲಸವನ್ನು ಕೂಡ ಇಲ್ಲಿ ಜನ ಮಾಡಲಿ ಅಂತ ಹೇಳಿ ನಾನು ಕೇಳ್ಕೊಂತೀನಿ. ಇನ್ನು ಈ ಉತ್ಸವಗಳು ನಡೆದಾಗ ಏನೇನೋ ಆಗ್ಬೇಕು ಅನ್ನೋದನ್ನು ತಾವು ಮುಂದುವರಿಸ್ರಿ. ಈ ಎಲ್ಲ ಅಂಶಗಳನ್ನ ನಾನು ಹೇಳಲಿಕ್ಕೆ ಇನ್ನೂ ಕೆಲವರು ಮಾತಾಡಿದಾರೆ. ಈಗಾಗಲೇ ಸಮಯನೂ ಆಗಿರ್ಬೋದು. ಮುಂದೆ ನಾನು 1 ಗಂಟೆಗೆ ವಿಮಾನಕ್ಕೆ ಹೋಗ್ಬೇಕಾಗಿದೆ. ಆದ್ರಿಂದ ಇನ್ನೂ ಹೆಚ್ಚು ಚರ್ಚೆ ಇತ್ಯಾದಿಗಳು ಈಗ ಆಗೋದ್ರಿಂದ ಮುಂದಿನ ಗೋಷ್ಠಿ 12 ಗಂಟೆಗೆ ಶುರು ಆಗಬೇಕಂತಿತ್ತು. ಸ್ವಲ್ಪ ಇಷ್ಟಕ್ಕೆ ನಾನು ಮುಗಿಸಿ, ಅಕಸ್ಮಾತ್ ನನಗೇನಾದರೂ ಯಾರಾದರೂ ಪ್ರಶ್ನೆಗಳನ್ನ ಕೇಳದಿದ್ರು ಕೇಳ್ಬೋದು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇಂಥ ಸಂದರ್ಭಗಳಲ್ಲಿ ಬರೀ ಮಾತಾಡೋದ್ರಿಂದ ಏನು ಉಪಯೋಗ ಇಲ್ಲ ಅಂತ ಹೇಳೋಣ. ಸ್ವಲ್ಪ ಉಪಯೋಗ ಆಗ್ಬೋದು. ಅದರ ಚರ್ಚೆಯಿಂದ, ಪ್ರಶ್ನೆಗಳನ್ನು ಮಾಡೋದ್ರಿಂದ ಅದು ಬಹಳಷ್ಟು ಸಹಕಾರಿ ಆಗ್ತದೆ ನಮ್ಮ ಯೋಜನೆಗಳಿಗೆ ಅಂತ ಹೇಳಿ ನನ್ನ ಅನುಭವದಿಂದ ನಾನು ಹೇಳುವಂಥವು. ದಯವಿಟ್ಟು ಯಾರಾದರೂ ನನಗೆ ಕೇಳಂಗಿದ್ದರೆ ಮುಂದಿನ 10 ನಿಮಿಷಗಳಲ್ಲಿ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಅಂತ ಹೇಳಿ ನಾನು ಹೇಳಿ, ಇಂಥ ಮಹತ್ವದ ವಿಚಾರ ಸಂಕಿರಣವನ್ನು ನನ್ನಿಂದ ಉದ್ಘಾಟನೆ ಮಾಡಿಸಿದ್ದಕ್ಕಾಗಿ ಮಾನ್ಯ ಕುಲಪತಿಗಳು ಪ್ರೊಫೆಸರ್ ರಘುಸರ್ ಅವರಿಗೆ, ಪ್ರೊಫೆಸರ್ ಕೋತಿ ಅವರಿಗೆ ಶಾಂತ ರೀತಿಯಿಂದ ಕುಳಿತು ಕೇಳಿದ ತಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಡಾಕ್ಟರ್ ಮನು ಬಳಿಗಾರಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಕಲಾವಿದರಾಗಿರುವಂಥ ಮಿನುಗುತಾರೆ ತಂಡದ ಕಲ್ಪನಾ ಗೋಲ್ಡ್ ಸ್ಮಿತ್, ಅನನ್ಯ ಗೋಲ್ಡ್ ಸ್ಮಿತ್ ಮತ್ತು ನಯೀಂ CM ಇವರಿಗೆ ನಾಡೋಜಿ ಪ್ರಮಾಣ ಪತ್ರವನ್ನು ವಿತರಿಸಿರುವಂತಹ ನಾಡೋಜಿ ಡಾಕ್ಟರ್ ಮನು ಬಳಿಗಾರಿ ಅವರಿಗೆ
ಧನ್ಯವಾದಗಳನ್ನು ಸಲ್ಲಿಸ್ತಾ ವಿಶೇಷವಾಗಿ ಈ ಒಂದು ಗೌರವ ಸನ್ಮಾನ ಅದು ತವರು ಮನೆಯ ವಿಶ್ವವಿದ್ಯಾಲಯದಿಂದ ಏರ್ಪಡಿಸಿರುವುದು ನಿಜಕ್ಕೂ ಸಂತಸ ತಂದಿದೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಉತ್ಸವದ ಗೌರವಾನ್ವಿತ ಅಧ್ಯಕ್ಷರಿಗೂ ಮತ್ತು ಕಾರ್ಯದರ್ಶಿಗಳಿಗೂ, ಹಾಗೆ ನಮ್ಮ ಅಧ್ಯಕ್ಷರು ಪುಸ್ತಕ ಮಳಿಗೆ ವಿಚಾರ ಸಂಕಿರಣ ಕವಿಗೋಷ್ಠಿ ಡಾಕ್ಟರ್ ಬಿ ಶರಣಪ್ಪ ಸರ್ ಅವರಿಗೂ, ಅನಿರುದ್ಧ ಶ್ರವಣ್ ಸರ್ ಅವರಿಗೂ, ಕಾರ್ಯದರ್ಶಿಗಳು ಕಲ್ಯಾಣ ಕರ್ನಾಟಕ, ಮತ್ತು ನಮ್ಮ ವಿಜಯಕುಮಾರ್ ಪಾಟೀಲ್ ತೆಗಿಲ್ತಿಪ್ಪಿ ಸದಸ್ಯರು ಪುಸ್ತಕ ಮಳಿಗೆ ಮತ್ತು ಅಧ್ಯಕ್ಷರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು, ಹಾಗೆ ಮಿತ್ರರಾಗಿರ್ತಕ್ಕಂಥ ಪ್ರೊಫೆಸರ್ HT ಪೋತೇರ್ ಅವರಿಗೂ, ಸದಸ್ಯ ಕಾರ್ಯದರ್ಶಿ ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ಎಲ್ರಿಗೂ ಸಹಿತ ಇಡೀ ಕಲ್ಯಾಣ ಕರ್ನಾಟಕದ ನಮ್ಮ KKRDBಯ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶಾಸಕರಿಗೂ ಸಹಿತ ನಾನು ಮನಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುವುದರ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಏನು 3 ದಿವಸಗಳ ಕಾಲ ನಡೆಯತಕ್ಕಂತಹ ಕಲ್ಯಾಣ ಕರ್ನಾಟಕ ಉತ್ಸವ ನಿಜಕ್ಕೂ ಈ ನಾಡಿನಲ್ಲಿ ಇರತಕ್ಕಂತಹ ಸಾಹಿತಿಗಳಿಗೆ, ಹಿರಿಯರಿಗೆ, ದಿಗ್ಗಜರಿಗೆ ವಿಶೇಷವಾಗಿ ಸಾಕಷ್ಟು ಉತ್ಸವದಲ್ಲಿ ಸಾಹಿತ್ಯ, ಸಂಸ್ಕೃತಿ, ಕಲಾ ದರ್ಶನ ಆಗಿರ್ಬೋದು, ಮಕ್ಕಳ ಕವಿಗಳ ಮತ್ತು ಕವಿತಾ ದರ್ಶನ ಆಗಿರ್ಬೋದು, ಚಳವಳಿ ದರ್ಶನ ಅಂತ ಬಹಳಷ್ಟು ನೋಡಿದೆ ನಾನು. ರಂಗಭೂಮಿ ದರ್ಶನ, ಹಾಗೆ ನೆಲ ಜಲ ದರ್ಶನ, ಆಧುನಿಕ ಸಾಹಿತ್ಯ ಆಗಿರ್ಬೋದು, ಆಧುನಿಕ ವಚನಗಳಾಗಿರ್ಬೋದು, ಪುಸ್ತಕ ಮತ್ತು ಮಾಧ್ಯಮ ಅಭಿವೃದ್ಧಿ ಆಗಿರ್ಬೋದು, ಇತಿಹಾಸ, ಜನಪದ ಕಲೆಗಳು, ಹಾಗೆ ಹಿರಿಯರ ಕೈಗೋಷ್ಠಿ ಮತ್ತು ಕಿರಿಯರ ಕೈಗೋಷ್ಠಿ ಆ ಥರ ಏನು ವಿಭಾಗಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಕೈಗೋಷ್ಠಿ ನಮ್ಮ ಗುರುಗಳಾಗಿರ್ತಕ್ಕಂಥ ಪ್ರೊಫೆಸರ್ ಅಂಬುಲ್ಗೆ ಸರ್ ಇದ್ದಾರೆ, ನನ್ನ ಗುರುಗಳು ಸಹಿತ ಕಲ್ಯಾಣರಾವ್ ಪಾಟೀಲ್ ಸರ್ ಅವರು ಸಹಿತ ಇದ್ದಾರೆ, ಸಾಕಷ್ಟು ಸ್ವಾಮಿರಾವ್ ಕುಲಕರ್ಣಿ ಸರ್ ಸಹಿತ ಇದ್ರಿ, ಹಾಗೆ ಮಾಧ್ಯಮ ಮಿತ್ರರು ಸಹಿತ ಇದ್ರಿ, ವಿಶೇಷವಾಗಿ ನಮ್ಮ ಇಲಾಖೆಯ ಅಧಿಕಾರಿಗಳು ಸಹಿತ ಇದ್ರಿ. ಬಹಳ ಖುಷಿ ತರ್ತದೆ ಇಂಥ ಒಂದು ಉತ್ಸವ. ನಿಜಕ್ಕೂ ಹಬ್ಬದ ವಾತಾವರಣ. ನೀವೆಲ್ಲರೂ ಮನೆಯಲ್ಲಿ ಹಬ್ಬದ ವಿವಿಧ ಹಬ್ಬಗಳಲ್ಲಿ ಹೋಳಿಗೆ ಊಟ ಮಾಡ್ತೇವಲ್ಲ, ಆ ಥರ ಈ ಒಂದು ಉತ್ಸವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಈ 3 ದಿನಗಳ ಕಾಲ ಬಹಳ ಸಕ್ರಿಯವಾಗಿ ಕ್ರಿಯಾಶೀಲತೆಯಿಂದ ನಮ್ಮ HT ಪೋತೆಯವರ ತಂಡ ಮತ್ತು ಡಾಕ್ಟರ್ ಶರಣಪ್ಪ ಅವರ ತಂಡ ಬಹಳ ಒಳ್ಳೆಯ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಇಲಾಖೆಯಿಂದ ಸಹಿತ ಪುಸ್ತಕ ಪ್ರದರ್ಶನ ಮತ್ತೆ ಏರ್ಪಡಿಸಿದ್ದಾರೆ ನಮ್ಮ ಇಲಾಖೆ ಅಧಿಕಾರಿಗಳು. ತಮಗೆ ಸಮಯ ಇದ್ದಾಗ ವಿದ್ಯಾರ್ಥಿನಿಯರು ಸಹಿತ ಭೇಟಿ ನೀಡಿ ಅದರ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಈ ಭಾಗದ ವಿಶೇಷವಾಗಿ ಸಾಹಿತಿಗಳು ಇತ್ತೀಚೆಗೆ ಡಾಕ್ಟರ್ ಮನುಗಳಿಗಾರ್ ಸರ್ ಅವರು ಹೇಳಿದ ಹಾಗೆ ಇತ್ತೀಚೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅತಿ ಹೆಚ್ಚಿನ ಪುಸ್ತಕಗಳು ಸಹಿತ ಈ ಭಾಗದಿಂದ ಅತ್ಯಂತ ಮೌಲಿಕ ಕೃತಿಗಳು ಸಹಿತ ಪ್ರಕಟವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ಸಹಿತ ಈ 3 ದಿನಗಳ ಕಾಲ ವೈಚಾರಿಕವಾದಂತಹ ವಿಚಾರ ಸಂಕಿರಣದಲ್ಲಿ ಅತಿ ಹೆಚ್ಚಿನ ಹೊಸ ವಿಚಾರಗಳನ್ನ ನಾವು ಹೊರತೆಗೆದು ಹೊಸ ವಿಚಾರಗಳನ್ನ ನಮ್ಮ ಪುಸ್ತಕದಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಪುಸ್ತಕಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಬರಲಿ ಅಂತ ಹೇಳಿ ಎಲ್ಲ ಸಾಹಿತಿಗಳಿಗೆ ನಾನು ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರ ಜೊತೆಗೆ ಈಗಾಗಲೇ ನಮ್ಮ ಡಿಜಿಟಲ್ ಗ್ರಂಥಾಲಯದ ಬಗ್ಗೆ ಎಲ್ಲ ವಿದ್ಯಾರ್ಥಿನಿಯರಿದ್ದೀರಿ. ನಮ್ಮ ಕರ್ನಾಟಕ ಡಿಜಿಟಲ್ ಗ್ರಂಥಾಲಯದ ತಾವೆಲ್ಲರೂ ಉಚಿತವಾಗಿ ಸಿಗ್ತಕ್ಕಂತಹ ಏನು ಸುಮಾರು 2 ಕೋಟಿ ಪುಸ್ತಕಗಳು ಉಚಿತವಾಗಿ ಸಿಗ್ತವೆ. ಆ ಒಂದು ಡಿಜಿಟಲ್ ಗ್ರಂಥಾಲಯದ ಸದುಪಯೋಗವನ್ನು ಸಹಿತ ತಾವೆಲ್ಲರೂ ಪಡೆದುಕೊಳ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಇನ್ನೊಮ್ಮೆ ಹೇಳ್ತಾ, ಮೊನ್ನೆ ತಾನೇ ಕಳೆದ ವಾರ ಯಾರು ಸಾಹಿತಿಗಳಿದ್ದಾರೆ ಇಲ್ಲಿ ವಿಶೇಷವಾಗಿ 2022ನೇ ಸಾಲಿನಲ್ಲಿ ತಾವು ನಮಗೆ ಸಬ್ಮಿಟ್ ಮಾಡಿದಂತಹ SCP TSP ಯೋಜನೆ ಅಡಿಯಲ್ಲಿ ಏನು ಸಬ್ಮಿಟ್ ಮಾಡಿದ್ರೆ ಅದಕ್ಕೆ ಖರೀದಿ ಆದೇಶವನ್ನ ಸಹಿತ ನಾವು ನೀಡಿದ್ದೇವೆ. ಇದೇ ತಿಂಗಳ 27ನೇ ತಾರೀಕಿಗೆ ಕೊನೆಯ ದಿನಾಂಕ ಇರ್ತದೆ. ದಯವಿಟ್ಟು 2022ನೇ ಸಾಲಿನಲ್ಲಿ ಯಾರು ಪ್ರಕಟಿಸಿ ನಮ್ಮ ಇಲಾಖೆಗೆ ರಾಜ್ಯ ಮಟ್ಟದ ಪುಸ್ತಕ ಆಯ್ಕೆ ಸಮಿತಿಗೆ ಏನು ಮಂಡಿಸಿ ಈಗಾಗಲೇ ಆಯ್ಕೆಯಾಗಿದೆ. ಆ ಆಯ್ಕೆ ಪಟ್ಟಿಯನ್ನ ನಮ್ಮ ಕರ್ನಾಟಕ ಡಿಜಿಟಲ್ ಪಬ್ಲಿಕ್ ಲೈಬ್ರರಿ ಮತ್ತೆ ನಮ್ಮ ಇಲಾಖೆಯ ವೆಬ್ಸೈಟ್ ಅಲ್ಲಿ ನಾವು ಪ್ರಕಟ ಮಾಡಿದ್ದೀವಿ. ಅದರಲ್ಲಿ ತಾವು ಸಹಿತ ನೋಡಬಹುದು ಯಾವ ಪುಸ್ತಕಗಳು ಆಯ್ಕೆಯಾಗಿದೆ ಅಂತ. ದಯವಿಟ್ಟು, ಯಾಕಂದ್ರೆ ಕೆಲವೊಂದು ಸಲ ಏನಾಗುತ್ತೆ ಅಂದ್ರೆ ಲಾಸ್ಟ್ ಡೇಟ್ ಮುಗಿದಿರುತ್ತೆ, ಮಾರ್ಚ್ ಆದ್ಮೇಲೆ ಸರ್ ನನಗೆ ಗೊತ್ತೇ ಇರಲಿಲ್ಲ, ನಾನು ಪುಸ್ತಕ ತಗೊಳ್ಳಿಲ್ಲ, ದಯವಿಟ್ಟು ತಗೊಳ್ಳಿದ್ದೆ, ಯಾಕಂದ್ರೆ ಅನುದಾನ ಲ್ಯಾಪ್ಸ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಆ ಒಂದು ಕೃತಿಗಳ ಸಹಿತ ತಾವು ಸಬ್ಮಿಟ್ ಮಾಡಕ್ಕೆ ಇದೇ ತಿಂಗಳ
27ನೇ ತಾರೀಕಿಗೆ ಇನ್ನೊಮ್ಮೆ ತಾವು ಗಮನಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಸಾಹಿತಿಗಳು ಬರೆದಂತಹ ಕೃತಿಗಳನ್ನು ಅಂದ್ರೆ ಅವರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಜೊತೆಗೆ KKRDB ದಿಂದಲೂ ಸಹಿತ ಒಂದು ಪ್ರತ್ಯೇಕವಾದಂತಹ ಅನುದಾನವನ್ನ ಮೀಸಲಿಟ್ಟು ಅತಿ ಹೆಚ್ಚಿನ ಕೃತಿಗಳನ್ನ KKRDB ಯಿಂದ ಸಹಿತ ಖರೀದಿಸಲಿ ಅಂತ ಹೇಳಿ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಸಹಿತ ಮನವಿಯನ್ನೇ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು 2 ನಿಮಿಷದ ಅವಧಿಗೆ ಈಗಾಗಲೇ ಹೋದ ಸರ್ ಹೇಳಿದ್ರು ಬರೀ ವಂದನೆ ಅಷ್ಟೇ ಹೇಳ್ರಿ ಅಂತ ಹೇಳಿದ್ರು. ನಾನು ಅದೇ ತರನೇ ವಂದನೆಗಳನ್ನ ಸಲ್ಲಿಸುತ್ತಾ ನಾನು ಸಹಿತ 1 ಗಂಟೆಗೆ ವಿಮಾನದ ಮೂಲಕ ತೆರಳಬೇಕಾಗಿದ್ದು ತಮ್ಮೆಲ್ಲರನ್ನ ವಂದಿಸಿ ಇನ್ನೊಮ್ಮೆ ನನ್ನನ್ನ ಗೌರವಿಸಿದ್ದಕ್ಕಾಗಿ, ನಮ್ಮ ಅಧ್ಯಕ್ಷರನ್ನು ಸಹಿತ ಗೌರವಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದನೆಗಳನ್ನ, ವೇದಿಕೆ ಮೇಲಿದ್ದ ಗೌರವಾನ್ವಿತರಿಗೂ ಮತ್ತೆ ಹಿರಿಯ ಸಾಹಿತಿಗಳಿಗೂ ಸಹಿತ ವಂದನೆಗಳನ್ನ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಕಲ್ಯಾಣ ಎಲ್ಲರಿಗೆ ನಮಸ್ಕಾರಗಳು. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಲಬುರಗಿ ವತಿಯಿಂದ ಆಚರಿಸುತ್ತಿರುವ ಕಲ್ಯಾಣ ಕರ್ನಾಟಕ ಉತ್ಸವ 2023ರ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ಹಾಗೂ ಸಭಾಂಗಣದ ಹೊರಗಡೆ ಇರ್ತಕ್ಕಂಥ 7 ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೂ ಕೂಡ. ಬಂಧುಗಳೇ, ಕಲ್ಯಾಣ ಕರ್ನಾಟಕ ಉತ್ಸವ 2023ರ ಒಂದು ಸಾಂಕೇತಿಕ ಉದ್ಘಾಟನೆ ಇಂದಿನ ದಿನ 2 ಸ್ಥಳಗಳಲ್ಲಿ ಪ್ರಾರಂಭಗೊಂಡಿದೆ. ಒಂದು ನಗರದಲ್ಲಿ ವೈಶಿಷ್ಟ್ಯಪೂರ್ಣವಾದಂಥ ವಿಜೃಂಭಣೆಯ ಈ ಕಲ್ಯಾಣ ಕರ್ನಾಟಕ ಪ್ರದೇಶದ ಸಾಹಿತ್ಯ, ಸಂಸ್ಕೃತಿ, ಕಲೆಯನ್ನು ಬಿಂಬಿಸುವ ಒಂದು ಮೆರವಣಿಗೆ ನಗರದಲ್ಲಿ ಪ್ರಾರಂಭಗೊಂಡಿದೆ. ಈ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ಸಮಿತಿಯ ಗೌರವಾನ್ವಿತ ಪ್ರತಿಷ್ಠಿತ ವ್ಯಕ್ತಿಗಳು ಅದರಲ್ಲಿ ಭಾಗಿಯಾಗಿದ್ದಾರೆ. ಯಾವುದೇ ಹಂತದಲ್ಲಿ ಅವರೆಲ್ಲರೂ ಇಲ್ಲಿಗೆ ಆಗಮಿಸುವ ನಿರೀಕ್ಷೆ ಇದೆ. ಅದರ ಜೊತೆಗೆ ಇಂದಿನ ಈ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಜ್ಞಾನಗಂಗೆಯ ಶೈಕ್ಷಣಿಕ ಪರಿಸರದಲ್ಲಿ ಆಯೋಜಿಸಲಾಗುತ್ತಿರತಕ್ಕಂಥ ಈ 3 ದಿನಗಳ ವಿಚಾರ ಸಂಕಿರಣ ಮತ್ತು ಕವಿಗೋಷ್ಠಿಯ ಉದ್ಘಾಟನೆಗೆ ಕೂಡ ಈಗಾಗಲೇ ಬಹಳ ಮುಖ್ಯವಾಗಿ ಆಶಯ ನುಡಿಗಳನ್ನು ಹೇಳಲು ಆಗಮಿಸಿದಂಥ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಅವರು, ಹಿರಿಯರು, ನಿಕಟಪೂರ್ವ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು, ಹಾಗೆ ಸದಸ್ಯರು ಕೇಂದ್ರ ಸಾಹಿತ್ಯ ಅಕಾಡೆಮಿ, ಇವರು ಚಾಲನೆಯನ್ನು ನೀಡಿದ್ದಾರೆ. ಈ ಒಂದು ಚಾಲನೆಯೊಂದಿಗೆ ಪ್ರಾಸ್ತಾವಿಕವಾಗಿ ಪ್ರೊಫೆಸರ್ HT ಪೋತೆ ಅವರು ಹೇಳಿರುವ ಹಾಗೆ ಸಮಯದ ಇತಿಮಿತಿಯಲ್ಲಿ ಈ 3 ದಿನಗಳ ಕಲ್ಯಾಣ ಕರ್ನಾಟಕ ಉತ್ಸವವನ್ನು ಎಷ್ಟು ಪರಿಣಾಮಕಾರಿಯಾಗಿ, ಯಶಸ್ವಿಯಾಗಿ, ವಿಜೃಂಭಣೆಯಿಂದ ಆಚರಿಸಬಹುದು ಅನ್ನುವ ಹಿನ್ನೆಲೆಯಲ್ಲಿ ಈ ಎಲ್ಲ ಸಿದ್ಧತೆಗಳನ್ನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯು ವಿಶೇಷ ಸಮಿತಿ, ಉಪಸಮಿತಿಗಳ ಅಡಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಬಹಳ ವಿಶೇಷವಾಗಿ ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಮತ್ತು ಪುಸ್ತಕ ಪ್ರಕಟಣಾ ಸಮಿತಿ ಅಧ್ಯಕ್ಷನಾಗಿ ನಾನು ತಮ್ಮೆಲ್ಲರ ಪರವಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಯ ಸನ್ಮಾನ್ಯ ಅಧ್ಯಕ್ಷರು ಮತ್ತು ಶಾಸಕರು, ಹಾಗೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಯ ಕಾರ್ಯದರ್ಶಿಗಳಿಗೂ ಕೂಡ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಅವರ ವಿಶೇಷ ಕಾಳಜಿ, ಅವರ ವಿಶೇಷ ಪರಿಶ್ರಮ, ಅವರ ಆಸಕ್ತಿಯ ಹಿನ್ನೆಲೆಯಲ್ಲಿ ಈ 3 ದಿನಗಳ ಉತ್ಸವಕ್ಕೆ ಇಂದು ಚಾಲನೆಯನ್ನು ದೊರೆತಿದೆ. ಅದರ ಅಂಗವಾಗಿ ಇಂದು ಇದೀಗ ತಾನೇ ಚಾಲನೆಯನ್ನು, ವಿಚಾರ ಸಂಕಿರಣ ಮತ್ತು ಕವಿಗೋಷ್ಠಿಯ ಚಾಲನೆಯನ್ನು ನೀಡಿದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮನು ಬಳಿಗಾರ್ ಅವರೇ, ಹಾಗೆ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ವಿಶೇಷ ಸನ್ಮಾನಿತರೇ ಹಾಗೂ ಕುಲಸಚಿವರು ಮತ್ತು ಈ ಒಂದು ವಿಶೇಷ ವಿಚಾರ ಸಂಕಿರಣದ ಕ್ರಿಯಾಶೀಲ ಕಾರ್ಯದರ್ಶಿಗಳಾದಂಥ HT ಪೋತೆ ಅವರೇ, ವಿಶೇಷ ಸನ್ಮಾನಿತರೇ, ಬಹಳ ವಿಶೇಷವಾಗಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಕಲ್ಯಾಣ ಪ್ರದೇಶವನ್ನು ಪ್ರತಿನಿಧಿಸುತ್ತಿರುವ ಹಿರಿಯ ಕಿರಿಯ ವಿದ್ವಾಂಸರಾದಂಥ ಸಂಸ್ಕೃತಿ, ಸಾಹಿತ್ಯ, ಕಲೆಯ ರಾಯಭಾರಿಗಳು ಅಂತಕ್ಕಂಥ ಹೇಳೋದಕ್ಕೆ ನಾನು ಬಹಳ ಇಷ್ಟಪಡ್ತೇನೆ. ಈ ಸಭಾಂಗಣದಲ್ಲಿ ಉಪಸ್ಥಿತಂಥ ಎಲ್ಲ ಸನ್ಮಾನ್ಯ ರಾಯಭಾರಿಗಳೇ, ಹಾಗೆ
ಮಾಧ್ಯಮ ಸಮೂಹದ ಸ್ನೇಹಿತರೆ, ವಿಶ್ವವಿದ್ಯಾಲಯದ ಈ ಶೈಕ್ಷಣಿಕ ಪರಿಸರದಲ್ಲಿ ಜರುಗುತ್ತಿರುವ ಈ ಒಂದು ಕಲ್ಯಾಣ ಕರ್ನಾಟಕ ಉತ್ಸವ ವಿಶ್ವವಿದ್ಯಾಲಯಕ್ಕೆ ವಿಶೇಷವಾದಂತಹ ಹೆಮ್ಮೆ ಹಾಗೂ ಸಂತೋಷದ ಸಂಗತಿ ಅಂತ ನಾನು ಭಾವಿಸ್ತೇನೆ. ಬಹುಶಃ ಮನು ಬಳಿಗಾರರವರು ತಾವು ನೆನಪಿಸಿಕೊಳ್ಳುವ ಹಾಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆವರಣದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮಾದರಿಯಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ಮಾದರಿಯಲ್ಲೇ ಇಂದು 3 ದಿನಗಳ ಕಾಲ ಕಲ್ಯಾಣ ಕರ್ನಾಟಕ ಉತ್ಸವ ತನ್ನ ಒಂದು ಚಾಲನೆಯನ್ನು ಪಡೆದುಕೊಂಡಿದೆ. 3 ದಿನಗಳ ಕಾಲ ಇದನ್ನ ವೈಶಿಷ್ಟ್ಯಪೂರ್ವವಾಗಿ ವಿಜೃಂಭಿಸಲಿದೆ. ಅದು ವಿಶ್ವವಿದ್ಯಾಲಯಕ್ಕೆ ಒಂದು ವಿಶೇಷವಾದಂತಹ ಹೆಮ್ಮೆಯ ಸಂಗತಿ. ಹೀಗಾಗಿ ಈ 3 ದಿನಗಳ ಕಾಲ ಜರುಗಲಿರುವ ಸುಮಾರು 14 ಗೋಷ್ಠಿಗಳು, ಸಾಕಷ್ಟು ವಿದ್ವಾಂಸರು ಪರಿಣಿತರು ಇಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮದೇ ಆದಂತಹ ವಿಶಿಷ್ಟವಾದ ಶೈಲಿಯಲ್ಲಿ ಈ ಕಲ್ಯಾಣ ಕರ್ನಾಟಕ ಪ್ರದೇಶದ ಸಾಹಿತ್ಯ ಶ್ರೀಮಂತಿಕೆಯನ್ನ ಪ್ರದರ್ಶನ ಮಾಡಲಿದ್ದಾರೆ, ಮಂಡಿಸಲಿದ್ದಾರೆ. ಇವುಗಳೆಲ್ಲವನ್ನ ಸದುಪಯೋಗ ಪಡೆದುಕೊಳ್ಳೋದಾದರೆ ವಿಶೇಷವಾಗಿ ಎಚ್ ಡಿ ಪೋತಿಯವರು ಮತ್ತು ಕುಲಸಚಿವರು ಈ ನಮ್ಮ ವಿಶ್ವವಿದ್ಯಾಲಯದ ಸಂಯೋಜನೆ ಹೊಂದಿದಂತ ಪ್ರತಿನಿತ್ಯ ಕನಿಷ್ಠ ಒಂದು 10 ಮಹಾವಿದ್ಯಾಲಯಗಳನ್ನ ಆಯ್ಕೆ ಮಾಡಿಕೊಂಡು ಪ್ರತಿ ಮಹಾವಿದ್ಯಾಲಯಗಳಿಂದ ಕನಿಷ್ಠ ಒಂದು 25 ವಿದ್ಯಾರ್ಥಿಗಳನ್ನ ಭಾಗವಹಿಸುವಂತೆ ಒಂದು ವಿಶೇಷ ಸೂಚನೆಯನ್ನ ತಾವು ಕೊಡಿ. ಆದಾಗ ಮಾತ್ರ ಈ ಎಲ್ಲ 3 ದಿನಗಳ ಗೋಷ್ಠಿ ಫಲಪ್ರದವಾಗ್ತದೆ, ಯುವಕರಿಗೆ ಮುಟ್ತದೆ, ಮುಂದಿನ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ ಈ ಒಂದು ಮಾಹಿತಿಯನ್ನ ಕೊಂಡೊಯ್ಯಲು ರಾಯಭಾರಿಯಾಗಿ ಕಾರ್ಯನಿರ್ವಹಿಸಲು ಬಹಳ ಅರ್ಥಪೂರ್ಣವಾಗ್ತದೆ. ದಯವಿಟ್ಟು ಇವತ್ತಿಂದನೇ ಈ ಸ್ಥಳೀಯವಾಗಿರ್ತಕ್ಕಂಥ ಮಹಾವಿದ್ಯಾಲಯಗಳಿಗೆ ಪ್ರತಿನಿತ್ಯ 10 ಮಹಾವಿದ್ಯಾಲಯಗಳನ್ನ ಆಯ್ಕೆ ಮಾಡಿಕೊಂಡು ಒಂದು 250 ಮಕ್ಕಳನ್ನ ಈ ಸಭಾಂಗಣದಲ್ಲಿ ಇರುವಂತೆ ಮಾಡಿದ್ದೆ ಆದರೆ ಬಹುಶಃ ಈ ವಿಚಾರ ಸಂಕಿರಣ ಬಹಳ ಅರ್ಥಗರ್ಭಿತ ಮತ್ತು ಅರ್ಥಪೂರ್ಣವಾಗ್ತದೆ ಅಂತಕ್ಕಂಥ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಅವರಿಗೆ ಸೂಚಿಸ್ತಾ, ಬಂಧುಗಳೇ, ಗತಿಸಿ ಹೋದಂತ ಗತಕಾಲದ ಕಲ್ಯಾಣ ಕರ್ನಾಟಕದ ನಮ್ಮ ಸಾಹಿತ್ಯ, ಕಲೆ, ಸಂಸ್ಕೃತಿಯನ್ನ 12ನೇ ಶತಮಾನದಿಂದಲೇ ಪ್ರಾರಂಭವಾದಂತ ಬಸವಣ್ಣನವರ ಈ ಶರಣ ಸಾಹಿತ್ಯ ವಚನ ಕ್ರಾಂತಿಯ ಮುಖಾಂತರ ಅದಕ್ಕೂ ಪೂರಕವಾಗಿ ಬುದ್ಧರ ಒಂದು ಮಹಾನ್ ಸಂದೇಶ, ನಂತರದ ದಿನಗಳಲ್ಲಿ ಅಂಬೇಡ್ಕರ್ ಅವರ ಸಮಾನತೆ ಸಂದೇಶ, ಹೀಗೆ 10 ಹಲವಾರು ವಿಶಿಷ್ಟ ಕ್ಷೇತ್ರಗಳಿಂದ ಶ್ರೀಮಂತಿಕೆಯಿಂದ ಮೆರೆತಿರತಕ್ಕಂಥ ಈ ಕಲ್ಯಾಣ ಕರ್ನಾಟಕ. ಕಲ್ಯಾಣ ಕರ್ನಾಟಕ ಅನ್ನುವ ಹೆಸರು ಸ್ಥಾಪನೆಯಾಗಿದ್ದು ಉಗಮವಾಗಿದ್ದೇ ಒಂದು ವಿಶಿಷ್ಟವಾದಂತ ಪರಿಸ್ಥಿತಿಯಲ್ಲಿ. ಕಲ್ಯಾಣ ಕರ್ನಾಟಕ ಕೊಡುವ ನಾಡಾಗಬೇಕು, ಕಲ್ಯಾಣ ಕರ್ನಾಟಕ ಬೇಡುವ ನಾಡಾಗಬಾರದು ಅನ್ನುವ ಪ್ರತಿಷ್ಠಿತ ವ್ಯಕ್ತಿಗಳ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕ ತನ್ನದೇ ಆದಂತಹ ರೀತಿಯಲ್ಲಿ ಅಭಿವೃದ್ಧಿಗೊಳ್ತಾ ಇದೆ, ಪ್ರಗತಿ ಆಗ್ತಾ ಇದೆ. ಬಹಳಷ್ಟು ಸಲ ಇತ್ತೀಚಿನ ದಿನಗಳಲ್ಲಿ ನಾನು ಉಲ್ಲೇಖ ಮಾಡ್ತಿರ್ತೇನೆ, ಶರಣರ ವಚನದ, ಜೈನರ ಕಾವ್ಯದ, ದಾಸರ ಹಾಡಿನ ನಾಡಿದು ಕಲ್ಯಾಣ ಕರ್ನಾಟಕ. ದ ರಾ ಬೇಂದ್ರೆಯವರು ಯಾವಾಗೂ ಹೇಳಿದ್ದಾರೆ, ಎಲ್ಲಿದೆ ನಮಗೆ ಹಿಂದುಳಿಕೆ ಅಂತಕ್ಕಂಥದ್ದು, ಅದು ಏನಾದರೂ ಇದ್ರೆ ಕೇವಲ ನಮ್ಮ ಮಾನಸಿಕ ಸ್ಥಿತಿಗತಿ ಮಾತ್ರ. ಸಾಹಿತ್ಯಿಕವಾಗಿ, ಸಂಸ್ಕೃತಿಯಿಂದ, ಕಲೆಯಿಂದ, ಯಾವುದೇ ಕ್ಷೇತ್ರ, ಸಾಮಾಜಿಕ ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಬಹಳ ಅದ್ಭುತವಾದಂತಹ ಶ್ರೀಮಂತಿಕೆ ಕಲ್ಯಾಣ ಕರ್ನಾಟಕದಲ್ಲಿ ಗತಿಸಿ ಹೋದಂತ ಗತ ವೈಭವಗಳನ್ನ ನಾವು ಕಾಣಬಹುದಾಗಿದೆ. ಅವುಗಳನ್ನು ಕುರಿತು ವಿಶೇಷವಾಗಿ ಪರಾಮರ್ಶಿಸಿ ಶೋಧನೆ ಮಾಡಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೆ ಅವುಗಳನ್ನ ನಿಲುಕುವ ಹಾಗೆ ಮಾಡಿ ನಮ್ಮ ಸಮಾಜದ, ನಮ್ಮ ನಾಡಿನ, ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶದ ಪ್ರಗತಿಗೆ ಈ ವಿಚಾರ ಸಂಕಿರಣ ಕವಿಗೋಷ್ಠಿ ಒಂದು ಮಹತ್ವಪೂರ್ಣವಾದಂತ ಪೀಠಿಕೆ ಬರೆಯಲಿ ಅಂತ ನಾನು ಆಶಿಸ್ತೇನೆ. ಉತ್ಸವ ಅಂದ ತಕ್ಷಣ ಸಾಮಾನ್ಯವಾಗಿ ಕುಣಿದು ಕುಪ್ಪಳಿಸುವ ಚಟುವಟಿಕೆಗಳ ಜೊತೆಗೆ ಈ ಎಲ್ಲ ಸಾಂದರ್ಭಿಕ 3 ದಿನಗಳ ಕಾಲದ ವೈಶಿಷ್ಟ್ಯಮಯ ಚಟುವಟಿಕೆಗಳ ಒಂದಿಷ್ಟು ದಾಖಲೆ, ಒಂದಿಷ್ಟು ಮಾಹಿತಿ, ಒಂದಿಷ್ಟು ವರದಿ ಸಿಗಬೇಕಾದರೆ ಅದು ಪುಸ್ತಕಗಳ ರೂಪದಲ್ಲಿ, ಸಾಹಿತ್ಯದ ರೂಪದಲ್ಲಿ ಮುದ್ರಣಗೊಂಡು ಪ್ರಕಟಣೆಗೊಳ್ಳುವುದು ಬಹಳ ಅವಶ್ಯಕ. ಇದನ್ನ ಅರಿತುಕೊಂಡು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಒಂದು ಪುಸ್ತಕ ಪ್ರಕಟಣಾ ಸಮಿತಿಯನ್ನು ಕೂಡ ರಚಿಸಿದೆ. ಆ ಸಮಿತಿಯ ಅಧ್ಯಕ್ಷನಾಗಿ ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಪ್ರಾರಂಭಿಕವಾಗಿ ಹೇಳಿದ ಹಾಗೆ
ಸಮಯದ ಇತಿಮಿತಿಯಲ್ಲಿ ಸಾಧ್ಯವಾದಷ್ಟು ಪರಿಶ್ರಮದೊಂದಿಗೆ ಸಾಮಾಜಿಕ ವಿಶಿಷ್ಟವಾದಂತಹ ಕಲ್ಯಾಣ ಕರ್ನಾಟಕ ಪ್ರದೇಶದ 20-25 ಕ್ಷೇತ್ರಗಳಲ್ಲಿ ಸಾಹಿತ್ಯವಾಗಿರ್ಬೋದು, ಕಲೆ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಚಳವಳಿಗಳು ಆಗಿರ್ಬೋದು, ಹೋರಾಟಗಳು ಆಗಿರ್ಬೋದು, 371J ಆಗಿರ್ಬೋದು, ಮಹಿಳಾ ಪ್ರಗತಿ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ನಾವು ನೆನಪಿಸಿಕೊಳ್ತಕ್ಕಂಥ ಎಲ್ಲ ಸುಮಾರು 25-26 ಕ್ಷೇತ್ರಗಳಲ್ಲಿ ಕೆಲವು ಆಯ್ಕೆ ಮಾಡಿದಂಥ ವಿಶಿಷ್ಟ ಬರಹಗಾರರಿಂದ ಒಂದು 4-5 ಪುಟಗಳ ಲೇಖನ ಮಾಲಿಕೆಯನ್ನ ಬಹುಶಃ 3ನೇ ದಿನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಬಿಡುಗಡೆ ಮಾಡತಕ್ಕಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಲಾಗಿದೆ. ಅದನ್ನ ಮುಂದಿನ ದಿನಗಳಲ್ಲಿ ಆ ಪ್ರತಿ ಲೇಖನಗೂ ಸುಮಾರು 50-100 ಪುಟಗಳ ಒಂದು ಪುಸ್ತಕದ ರೂಪದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅನುದಾನದ ಸಹಕಾರದೊಂದಿಗೆ ಅದನ್ನು ಪ್ರಕಟಪಡಿಸುವ ಒಂದು ಆಶಯ ಕೂಡ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಹೊಂದಿದೆ. ಈ ನಿಟ್ಟಿನಲ್ಲಿ ಇಲ್ಲಿ ನೆರೆದಕ್ಕಂತ ಎಲ್ಲ ವಿದ್ವಾಂಸರು ದಯವಿಟ್ಟು ತಮ್ಮದೇ ಆದಂತ ಆಸಕ್ತಿಯ ಕ್ಷೇತ್ರದಲ್ಲಿ ತಮಗೇನಾದರೂ ಹೆಚ್ಚಿನ ಮಾಹಿತಿಯನ್ನ ವರದಿಯನ್ನ ಮುಂದಿನ 3 ತಿಂಗಳಲ್ಲಿ ಕೊಡುವುದಾದರೆ ಖಂಡಿತ ಈ ಪುಸ್ತಕ ಪ್ರಕಟಣಾ ಸಮಿತಿ ಅದನ್ನು ಸ್ವೀಕಾರ ಮಾಡಲಿದೆ. ತನ್ನದೇ ಆದಂತ ಒಂದು ಪರಿಶೀಲನಾ ಸಮಿತಿಯೊಂದಿಗೆ ಈ ಎಲ್ಲ ಲೇಖನಗಳನ್ನ ಮುಂದಿನ ದಿನಗಳಲ್ಲಿ ಇದನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸಿ ಈಗಾಗಲೇ ಹೇಳಿದಂತೆ ಮುಂದಿನ ಸಮಾಜಕ್ಕೆ, ಮುಂದಿನ ಪೀಳಿಗೆಗೆ ಇದು ಲಭ್ಯವಾಗಲಿ ಎನ್ನುವ ಆಶಯದಿಂದ, ಜೊತೆಗೆ ಶೈಕ್ಷಣಿಕ ಚಟುವಟಿಕೆಗಳಲ್ಲಿಯೂ ಕೂಡ ಈ ಒಂದು ಪಠ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯ ತನ್ನ ಆಸಕ್ತಿ ತೋರದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕಲ್ಯಾಣ ಕರ್ನಾಟಕ ಪ್ರದೇಶ ಮಂಡಳಿಗೆ ವಿಶೇಷವಾದಂತಹ ಅಭಿನಂದನೆಗಳು. ತಮಗೂ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಕ್ಕಾಗಿ ತಮಗೂ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳು ಮತ್ತು ವಂದನೆಗಳೊಂದಿಗೆ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕಲಬುರಗಿಯ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂತಹ ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಈ ಒಂದು ವಿಚಾರ ಸಂಕಿರಣ ಕವಿಗೋಷ್ಠಿಯ ಒಂದು ಉದ್ಘಾಟನಾ ಸಮಾರಂಭದ ಈ ಒಂದು ಸಭೆಗೆ ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರು, ಕರ್ನಾಟಕ KKRDB ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಬರಬೇಕಾಗಿತ್ತು. ಅವರಿಗೂ ಸಹ ನಾನು ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮದ ವತಿಯಿಂದ, ತಮ್ಮೆಲ್ಲರ ವತಿಯಿಂದ ಹಾಗೂ ನನ್ನ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಂತಹ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಸರ್ ಅವರಿಗೂ ಸಹ ನನ್ನ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾಗೂ ಈ ಒಂದು ಸಮಿತಿಯ ಪರವಾಗಿ ವಂದನೆ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನಿತರಾಗಿ ಕಾರ್ಯಕ್ರಮದ ಶೋಭೆಯನ್ನು ಮತ್ತಷ್ಟು ಹೆಚ್ಚಿಸಿದಂತಹ ನಮ್ಮ ಡಾಕ್ಟರ್ SS ಹೊಸಮನಿ ಸರ್ ಅವರಿಗೂ ಹಾಗೂ ಸುರೇಶ್ ಜಂಗೆ ಸರ್ ಅವರಿಗೂ ನನ್ನ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಮುಂದುವರಿದು ಕಾರ್ಯಕ್ರಮದ ಇಂತಹ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನೆರವೇರಿಸಲು ಅಥವಾ ಜರುಗಲು ಕಾರಣಕರ್ತರಾಗಿರ್ತಕ್ಕಂತಹ, ಎಲ್ಲದಕ್ಕೂ ಪ್ರೋತ್ಸಾಹವನ್ನ ನೀಡಿ ಬೆನ್ನೆಲುಬಾಗಿ ನಿಂತಹ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿರ್ತಕ್ಕಂತಹ ಡಾಕ್ಟರ್ ದಯಾನಂದ್ ಅಗ್ಸರ್ ಸರ್ ಅವರಿಗೂ ನನ್ನ ಪರವಾಗಿ, ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಮುಂದುವರಿದು ಈ ಒಂದು ಕಾರ್ಯಕ್ರಮದ ಸಂಯೋಜಕರು ಹಾಗೂ ಪುಸ್ತಕ ಮಳಿಗೆ ವಿಚಾರ ಸಂಕಿರಣ ಕವಿಗೋಷ್ಠಿ ಕಲ್ಯಾಣ ಕರ್ನಾಟಕ ಉತ್ಸವ ಸಮಿತಿ ಕಲಬುರಗಿಯ ಅಧ್ಯಕ್ಷರು ಆಗಿರ್ತಕ್ಕಂತಹ ಡಾಕ್ಟರ್ B ಶರಣಪ್ಪ ಸರ್ ಅವರಿಗೂ ನಾನು ನನ್ನ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಸದಸ್ಯ ಕಾರ್ಯದರ್ಶಿಗಳು ಪುಸ್ತಕ ಮಳಿಗೆ ವಿಚಾರ ಸಂಕಿರಣ ಕವಿಗೋಷ್ಠಿ ಕಲ್ಯಾಣ ಕರ್ನಾಟಕ ಉತ್ಸವ ಸಮಿತಿ ಕಲಬುರಗಿಯ ಆಗಿರ್ತಕ್ಕಂತಹ ಪ್ರೊಫೆಸರ್ HD ಪೋತೆ ಸರ್ ಅವರಿಗೂ ನನ್ನ ಪರವಾಗಿ, ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂತಹ ಎಲ್ಲ ನಾಡಿನ ಜನರಿಗೆ, ವಿದ್ವಾಂಸರಿಗೆ ಹಾಗೂ ಸಾಹಿತಿಗಳಿಗೂ ಹಾಗೂ ಎಲ್ಲ ಸಭಿಕರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿರ್ತಕ್ಕಂತಹ ಎಲ್ಲ ಮಾಧ್ಯಮ ವರದಿಗಾರರು
ಬಂಧು ಮಿತ್ರರಿಗೆ ಹಾಗೂ ಎಲ್ಲ ವಿದ್ಯಾರ್ಥಿನಿಯರಿಗೆ ವಂದನೆಗಳನ್ನು